ದಿನ 105 ಬೆಳಗ್ಗೆ 10 ಗಂಟೆ. Good morning, Big Boss. We love you. Love you. ಬೆಳಗ್ಗೆ 11:25. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟಾಪ್ 7 ಸ್ಪರ್ಧಿಗಳನ್ನು ಹೆರಿಟೇಜ್ ಅಭಿನಂದಿಸುತ್ತದೆ. ಈ ಹ್ಯಾಂಪರ್ ನಿಮಗೆ ಆನಂದ ನೀಡಲಿ. ಹೆರಿಟೇಜ್ ದಿ ಪ್ರಾಮಿಸ್ ಆಫ್ ಹೆಲ್ತ್ ಅಂಡ್ ಹ್ಯಾಪಿನೆಸ್. ಬನ್ನಿ ಏನಿದೆ ನೋಡೋಣ. ಏನಿದೆ ಸೈಡ್ ಒಂದ್ ಸೈಡ್ ಅಲ್ಲಿ ನಿಂತ್ಕೊಳ್ಳಿ, ಒಬ್ರು ಓಪನ್ ಮಾಡಿ ತೋರಿಸಿ ಕ್ಯಾಮ್ರಾಗ ಒಂಚೂರು. ತಗೊಳ್ಳಿ ಎಂತ ನೋಡ್ತಾ ಇದ್ದೀರಾ? ಎಲ್ರಿಗೂ ಹೇಳ. ಅದು ನನಗೆ ಉಂಟಲ್ವಾ ಒಂದು, ಒಂದು ಅವರಿಗೆ ಕೊಡಿ. ತಗೋ. Thank you, Heritage. Love you. Thank you. And thank you, Big Boss. ಒಂದೊಂದನಾ ಕೊಡು. ಇಲ್ಲ, ನಿಮ್ಗೆ ಎರಡು. Thank you, Heritage. Thank you, Heritage. Thank you, Heritage. ಸಖತ್ತುಂಟು ಮಾರೆ. ಕುಡ್ದಾ? ಸ್ವಲ್ಪ ಕುಡಿತೀರಾ? ಮಧ್ಯಾಹ್ನ 12:30. ಅದು ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಇದೆ ಬಿಗ್ ಬಾಸ್ ಅಲ್ಲಿ. ನಿಂದಾಗಿರ್ಲಿ. ರಘುಣ್ಣಂದು ಏನು ಗೊತ್ತಾ? ರಘುಣ್ಣಂದು ನಾನು ದೇಶ ಬಿಟ್ಟು ತೊಲಗಿ ಅಂತ ಇರಲಿ, ಬನ್ನಿ ಪರವಾಗಿಲ್ಲ. ಶುಭೋದಯ. ಶುಭೋದಯ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲಿನ 105 ದಿನಗಳ ಈ ನಿಮ್ಮ ಸುದೀರ್ಘ ಪಯಣದಲ್ಲಿ ಹಲವು ಗೆಲುವುಗಳನ್ನು ಸಂಭ್ರಮಿಸಿದ್ದೀರಿ, ಅನೇಕ ಸೋಲುಗಳನ್ನು ಅನುಭವಿಸಿದ್ದೀರಿ, 15 ನಾಮಿನೇಷನ್ಗಳನ್ನು ಎದುರಿಸಿದ್ದೀರಿ, 17 ಎಲಿಮಿನೇಷನ್ಗಳಿಂದ ಪಾರಾಗಿದ್ದೀರಿ. ನಿಮ್ಮ ಶಕ್ತಿಯ ಅನುಸಾರ ಜೀವಿಸಿ ಇಲ್ಲಿಯವರೆಗೂ ತಲುಪಿರುವ ನಿಮಗೆ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ವಾರಕ್ಕೆ ಸ್ವಾಗತ. ಇಲ್ಲಿಂದ ಮುಂದಕ್ಕೆ ಈ ಸೀಸನ್ ಫೈನಲಿಸ್ಟ್ ಪಟ್ಟಿಯಲ್ಲಿ ಸ್ಥಾನವಿರೋದು ಕೇವಲ 6 ಸ್ಪರ್ಧಿಗಳಿಗಷ್ಟೇ. ಮೊಟ್ಟ ಮೊದಲ ಟಿಕೆಟ್ ಟಾಪ್ 6 ಗಳಿಸಿ ಧನುಷ್ ಈಗಾಗಲೇ ಈ ಸೀಸನ್ನ ಮೊದಲ ಫೈನಲಿಸ್ಟ್ ಆಗಿ ಫಿನಾಲೆಯಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಅಭಿನಂದನೆಗಳು ಧನುಷ್. ಥ್ಯಾಂಕ್ ಯು ಬಿಗ್ ಬಾಸ್. ಇನ್ನು ಉಳಿದ 6 ಸ್ಪರ್ಧಿಗಳ ಪೈಕಿ ಒಬ್ಬರ ಈ ಮನೆಯಲ್ಲಿನ ಪ್ರಯಾಣ ಫೈನಲಿಸ್ಟ್ ಪಟ್ಟಿಯನ್ನು ಸೇರುವ ಮುನ್ನವೇ ಮುಗಿಯಲಿದೆ. ಧನುಷ್ ಅವರನ್ನು ಹೊರತುಪಡಿಸಿ ನಿಮ್ಮ ಪೈಕಿ ಒಬ್ಬರು ನಡುವಾರದ ಎಲಿಮಿನೇಷನ್ನಲ್ಲಿ ಈ ಮನೆಯಿಂದ ಹೊರನಡೆಯಲಿದ್ದೀರಿ. ಮೊದಲ ಫೈನಲಿಸ್ಟ್ ಧನುಷ್ ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ನಾಮಿನೇಟ್ ಆಗಿದ್ದೀರಿ. ಅಂತೆಯೇ ಫಿನಾಲೆ ವಾರ ತಲುಪಿರುವ ಈ ಮನೆಯಲ್ಲಿ ಇನ್ನು ಮುಂದೆ ಯಾರೂ ಕ್ಯಾಪ್ಟನ್ ಇರುವುದಿಲ್ಲ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. Thank you, Big Boss. ಶುಭವಾಗಲಿ. Thank you. ಖಾಲಿ ಮಾಡಪ್ಪ. ಮಧ್ಯಾಹ್ನ 1:40. ಬಿಗ್ ಬಾಸ್ ಸೀಸನ್ 12ರ ಕಡೆಯ ವಾರದ ಕಡೆಯ ದಿನಸಿ ಸಾಮಗ್ರಿಗಳನ್ನು ಪಡೆಯಲು ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಸದಸ್ಯರ ಪೈಕಿ 6 ಸದಸ್ಯರು 3 ಜೋಡಿಗಳಾಗಿ ಹಾಗೂ ಒಬ್ಬ ಸದಸ್ಯ ಸಂಗ್ರಾಹಕರಾಗಿ ಈ ಟಾಸ್ಕ್ ಆಡಬೇಕು. ಪ್ರತಿ ಜೋಡಿಯ ಒಬ್ಬ ಸದಸ್ಯ
ದೊಡ್ಡ ಚೆಂಡನ್ನು ಅಂದರೆ ಜಿಮ್ ಬಾಲ್ ತಬ್ಬಿ ಅದರ ಮೇಲೆ ಕೆಳಮುಖವಾಗಿ ಮಲಗಬೇಕು. ಜೋಡಿಯ ಇನ್ನೊಬ್ಬ ಸದಸ್ಯ ಚೆಂಡಿನ ಮೇಲೆ ಮಲಗಿರುವ ಸದಸ್ಯನ ಕಾಲುಗಳನ್ನು ಎತ್ತಿ ಹಿಡಿದು ನಿಲ್ಲಬೇಕು. ಟಾಸ್ಕ್ ಆರಂಭವಾದಾಗ ಚೆಂಡಿನ ಮೇಲೆ ಮಲಗಿರುವ ಸದಸ್ಯರು ಜೋಡಿಯ ಇನ್ನೊಬ್ಬ ಸದಸ್ಯನ ಸಹಾಯದೊಂದಿಗೆ ಚೆಂಡನ್ನು ಬೌನ್ಸ್ ಮಾಡುತ್ತಾ ಜೊತೆಗೆ ತಾವು ಕಪ್ಪೆಯಂತೆ ಜಿಗಿಯುತ್ತಾ ಗಾರ್ಡನ್ ಏರಿಯಾದಲ್ಲಿ ಹರಡಿರುವ BB ಕಾಯಿನ್ಸ್ಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಸಂಗ್ರಾಹಕರಿಗೆ ನೀಡಬೇಕು. ಟಾಸ್ಕ್ ಮುಗಿದ ನಂತರ 3 ಜೋಡಿಗಳು ಸಂಗ್ರಹಿಸಿದ BB ಕಾಯಿನ್ಸ್ಗಳ ಆಧಾರದ ಮೇಲೆ ಮನೆ ಈ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 1:50. ಬಾಯಲ್ಲಿಟ್ಕೋ. ರೆಡಿ ರೆಡಿ ರೆಡಿ. Yes, very good ಗಿಲ್ಲಿ, very good. Super ಗಿಲ್ಲಿ, super. Super ಗಿಲ್ಲಿ. Super ಗಿಲ್ಲಿ. Super, super. ಇರೋಣ ಒಂದು ನಿಮಿಷ ಇರೋಣ. ಹೋಗು ಹೋಗು ಬೌನ್ಸ್ ಮಾಡು ಹೋಗು. ಏಯ್ ಮ್ಯಾಮ್, ಅಯ್ಯೋ ಒಂದೊಂದು ಕೊಡ್ಬೇಡಿ, 2-3 ಇಸ್ಕೊ. ಬರ್ಲಿ ಬಾ. ಅಯ್ಯೋ ನಾನು ಇಲ್ಲಿ ಇರ್ಬೇಕು, ಎಲ್ಲೂ ಬರಂಗಿಲ್ಲ. ಬರಂಗಿಲ್ಲ. ಒಂದ್ ನಿಮಿಷ ಜಮ್ ಮಾಡು ನೀನು. ಜಂಪ ಬೇಗ ಬಾ. ವೆರಿ ಗುಡ್ ಗಿಲ್ಲಿ, ವೆರಿ ಗುಡ್ ಗಿಲ್ಲಿ. ಸೂಪರ್ ಗಿಲ್ಲಿ. ಗಿಲ್ಲಿ ಸೂಪರ್ ಸೂಪರ್. ಏ ತನು ಸೂಪರ್, ತನು ಸೂಪರ್, ತನು ಸೂಪರ್. ಪುಷ್ ಮಾಡು. ಬಾಲ್ ಎತ್ತಿಡು. ಬಿಡು ಬಿಡು. ಒಂದು 2 3 4 10 ನಿಮಿಷ. Yes, very good, very good. ಲೇ ನೀರ್ ಬೌನ್ಸ್ ಆಗೋದಲ್ಲ, ಬಾಲ್ ಜೊತೆಲಿ ಬೌನ್ಸ್ ಆಗು. ನೀರ್ ಮುಂದೆ ಹೋಗೋದು. ಅವ್ರು ಬಾಲ್ ಎತ್ತಿಲ್ಲ ಅಂದ್ರು. Come on, good girl, very good, super, super. ಆಯ್ತು, ಎಲ್ಲ ಆಯ್ತು. ತೆಗೋಗಿಲ್ಲ. ಕೊಡು ಮೇಡಮ್, ಕೊಡು. ಸೂಪರ್ ಸೂಪರ್. ಬೇಗ ಬಾಯಲ್ಲಿ ಇಟ್ಕೊಳ್ಳಿ ಬೇಕಾದ್ರೆ. ಎಸ್ 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 ಎಸ್. ಸೂಪರ್ ಸೂಪರ್. ಕೊಡಿ. ಸೂಪರ್. ತಳ್ಕೊಂಡು ಹಾಕಿರೋದು. ಜಯ ಮಹಾಕಾಲ್. ಅಲ್ಲಿ ಕೂಡ ಎನರ್ಜಿ ಬೇಕು. ಥ್ಯಾಂಕ್ ಯು. ಮಧ್ಯಾಹ್ನ 2:05. ಬಿಗ್ ಬಾಸ್ 15 ನಿಮಿಷಗಳ ಕಾಲಾವಧಿಯಲ್ಲಿ 3 ಜೋಡಿಗಳು ಎಲ್ಲ ಕಾಯಿನ್ಗಳನ್ನು ಸಂಗ್ರಹಿಸಿದ್ದಾರೆ ಬಿಗ್ ಬಾಸ್. ಥ್ಯಾಂಕ್ ಯು. ಇದು ಬಿಗ್ ಬಾಸ್ ಈ ಸೀಸನ್ನ ಕಟ್ಟ ಕಡೆಯ ದಿನಸಿ ಸಾಮಗ್ರಿಗಳನ್ನು ಪಡೆಯಲು ಆಡಿದ ಟಾಸ್ಕ್ನಲ್ಲಿ ಮನೆಯ ಸದಸ್ಯರು ಯಾವುದೇ ಫೌಲ್ ಇಲ್ಲದೆ ಆಡಿದ ರೀತಿ ನಿಮ್ಮೆಲ್ಲರ ಉತ್ಸಾಹ ಹಾಗೂ ರೋಚಕವಾದ ಅತ್ಯುತ್ತಮ ಪ್ರದರ್ಶನವನ್ನು ಪರಿಗಣಿಸಿ ಮನೆ ಗಳಿಸಿರುವ ವಾರದ ಅಷ್ಟು ದಿನಸಿಯನ್ನು ಹಾಗೂ ಅದರೊಂದಿಗೆ ಒಂದು ಚಿಕ್ಕ ಸರ್ಪ್ರೈಸನ್ನು ಕೂಡ
ಡೈನಿಂಗ್ ಟೇಬಲ್ ಮೇಲೆ ಇರಿಸಲಾಗಿದೆ. ಆನಂದಿಸಿ, ಶುಭವಾಗಲಿ. ಹೌದು ತಿನ್ನೋದು ವೆಜಿಟೇರಿಯನ್ಸು. ಮೊಟ್ಟೆ ನೋಡಲಿ, ಮೊಟ್ಟೆ ಎಷ್ಟು ಗ್ರೇಟ್. ಓ ಮೈ ಗಾಡ್. ಚಿಕನ್ ನಾನು ಹೇಳಿಲ್ವ, ಚಿಕನ್ ಮಟನ್ ಬರ್ತಂತ ಅಣ್ಣ. ಮಟನ್ ಒಳ್ಳೆ ಎಳೆ ಮಟನ್ ಬಾಣ, ಒಳ್ಳೆ ಎಳೆ ಮಟನ್. ಓ ಪನ್ನೀರು ವೆಜ್ಜಿಗೆ ನಮ್ಗೆಲ್ಲ ಹಾಲ್ ಪ್ಯಾಕೆಟ್ ಎಲ್ಲರಿಗೂ ಒಂದೊಂದು. ಓ ಕಾಫಿ ಪೌಡರ್. ತಿಂತಾರೆ. ಮಧ್ಯಾಹ್ನ 2:40. ಗಿಲ್ಲಿ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ತಿಳಿಸಿರುವಂತೆ ಕೇಶರಾಶಿಯನ್ನು ಸರಿಪಡಿಸಿಕೊಳ್ಳಿ, ಹಾಗೆಯೇ ದಿನದ ಒಂದು ಹೊತ್ತಿನ ಊಟವನ್ನು ತಯಾರಿಸಲು ಆರಂಭಿಸಿ. ಇಲ್ಲವಾದಲ್ಲಿ ಮನೆಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಲಾಗುವುದು. ಬಿಗ್ ಬಾಸ್ ಹೋಗು ತಲೆ ತಾನೆ ಬೆಳಗ್ಗೆಯಿಂದಾನೆ ಸುದೀಪ್ ಸರ್ ಮಾತಿಗೂ ಬೆಲೆ ಇಲ್ಲ. ಕಾಮಿಡಿ ಮಾಡ್ತಾರೆ ಅಂತ ಹೇಳ್ದ. ಬೆಲೆ ಇಲ್ಲ ಸುದೀಪ್ ಸರ್ ಹೇಳಿದ ಬೆಳಗ್ಗೆಯಿಂದ ಹೇಳ್ದೆ ನಾನು. ಒಂದೊತ್ತಿನ ಊಟ ನಾಳೆ ಮಾಡ್ತಾನೆ. ಅಯ್ಯೋ ನಮ್ಗೇನ್ ಪಾಪ ಬಂದಿತ್ತು, ಪಾಪ ಮಾಡಿದ್ವು. ಕೊನೆಗೆ ಇವನು ಊಟ ಮಾಡ್ದಂಗ ಆಯ್ತಲ್ಲಪ್ಪ. ಖುಷಿ ಎಲ್ಲ ಹೊಟ್ಟಾಯ್ತು. ಪೆಹಲಿ ಬಾತ್. ಅದೇನ್ ಮಾಡ್ತಾನೋ, ಅವನಿಗೆ 1% ಗೊತ್ತಿಲ್ಲ ಅವನಿಗೆ ಅಡುಗೆ ಬಗ್ಗೆ. ಮಧ್ಯಾಹ್ನ 2:50. ಅಯ್ಯೋ ಈ ಕೂದಲು ಅಡುಗೆ ಮಾಡೋಕೆ ಹೋದ್ರೆ ಕೂದಲು ಕೆದರ್ಕತ್ತದೆ, ಕೂದಲು ಸರಿ ಮಾಡ್ಕೋಕ್ ಹೋದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಇಲ್ಲಿ ನೀನ್ ಮಾಡ್ಬೇಕು, ಸಾಯಿಸ್ಬೇಡ ದಯವಿಟ್ಟು. ಇರೋಣ ಒಂದು ನಿಮಿಷ, ನನಗೆ ತಲೆ ಕೆಟ್ಟಾಗದೆ ಏನು ಮಾಡಬೇಕು ಅಂತಲೇ ಗೊತ್ತೈತಿಲ್ಲ. ಯಾವ ಪದ ರೆಸಿಪಿ ಮಾಡೋದು ಅಂತಲೇ ತಲೆ ಕೆಡಿಸ್ಕೊ ಕೂತವನಿ ನಾನು ಬೇರೆ. ಏನಾದ್ರು ಮಿಸ್ ಹೊಡಿಯತ್ತೋ ರಕ್ಷಿತಾ, ಈಗಲೇ ಹೇಳಿದ್ದೀನಿ. ಮಾಡಂಗಿಲ್ಲ ಅವನಿಗೆ. ಆಬ್ವಿಯಸ್ಲಿ ನಾನೇ ಮಾಡಿಸ್ಕೋದಿಲ್ಲ ಕಂಬಿಡು. ಕಠಿಣ ಗಿಲ್ಲಿ. ನೈಸ್ ಹೇರ್ ಸ್ಟೈಲ್ ಬೈ ದ ವೇ. ಸುಮ್ಮನಿರೇ, ನನಗೆ ತಲೆ ಕೆಟ್ಟಾಗದೆ ಏನು ಮಾಡೋದು ಅಂತ. ಮತ್ ತಲೆ ಕೆಟ್ಟೋಗಿ ಸುಮ್ಮನೆ ಈರುಳ್ಳಿ ಕಟ್ ಮಾಡ್ತಾ ಇದೀಯಾ? ಆರಂಭಿಸಿ ಅಂತ ಹೇಳೋರಲ್ಲ, ಆರಂಭಿಸಿದ್ದೀನಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾವ್ ಎಷ್ಟು ಖುಷಿ ಆಗಿತ್ತಲ್ಲೋ ಏನೋ ಅಡ್ಗೆ ಮಾಡ್ಕೊಂಡು ತಿನ್ನೋಣ ಅಂತ, ನಿನ್ ಕೈಯಿಂದ ತಿನ್ನೋ ತರ ಆಗೋಯ್ತಲ್ಲೋ. ಇರೋಣ, ಅದಕ್ಕೆ ನಾನೇನೋ ಮಾಡ್ತೀನಿ, ಸುಮ್ಮಿರಪ್ಪ. ಮಧ್ಯಾಹ್ನ 3:20. ಚೆನ್ನಾಗಿ ಹೇಗಿದ್ದೀರಾ? ಹೇಗಿದ್ದೀರಾ? ಆರಾಮ್ ನೋಡ್ರಿ. ಬನ್ನಿ ಆ ಕಡೆ ಈ ಕಡೆ ತಿರ್ಗಾಡೋದ. ಇದು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಮಲ್ಲಮ್ಮ, ಓಡಿ. ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ರೀ. ಹೇಗಿದ್ದೀರಿ? ಆರಾಮ್ ನೋಡ್ರಿ, ನೀವು ಹೆಂಗಿದ್ದೀರಿ? ಬಿಗ್ ಬಾಸ್ ಕೂಡ ಚೆನ್ನಾಗಿದ್ದಾರೆ. ನೀವಿಲ್ಲಿ ಕಳೆಯುವಷ್ಟು ಕಾಲ ಆನಂದದಾಯಕವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ.
ಶುಭವಾಗಲಿ. ಬಿಗ್ ಬಾಸ್ ನೋಡಿ ನಿಮ್ ಬಂದ ತಕ್ಷಣ ಮಳೆ ಬಂತು. ಖುಷಿ ಆಯ್ತಲ್ಲ? ಏನ್ ಸಮಾಚಾರ? ಮತ್ತೆ ಹೊರಗಡೆ ಎಲ್ಲ ಹೆಂಗಿದೆ ಮಲ್ಲಮ್ಮ? ಹೊರಗಡೆ ಎಲ್ಲ ಚೆನ್ನಾಗಿ ಜನಗಳೆಲ್ಲ ಹೆಂಗೆ ನಿಮ್ಮನ್ನ ಚೆನ್ನಾಗಿ ಎತ್ತಾಡಿದ್ರಾ? ತುಂಬಾ ಮೆರವಣಿಗೆ ಮಾಡೋದು ಕೇಳಿದ್ರ ಎಲ್ಲ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿ. ಇವತ್ತು ವಿಶೇಷ ಏನ್ ಗೊತ್ತಾ? ಗಿಲ್ಲಿ ಅಡಿಗೆ. ಓ ಗಿಲ್ಲಿ ಮಾತಾಡ್ಸಲ್ಲ ಏನೇ ಗಿಲ್ಲಿ ಮಾತಾಡ್ಸಲ್ಲ ನನಗ. ನೀನೇ ನಾನು ಮಾತಾಡಿಸ್ತಾ ಇಲ್ವಲ್ಲ ಮಲ್ಲಿ. ಹಾ? ಏನ್ ಬ್ಯೂಟಿಫುಲ್ ಆಗ್ಬಿಟ್ಟಿದ್ಯಾ? ಬ್ಯೂಟಿಫುಲ್. ಬ್ಯೂಟಿ ಪಾರ್ಲರ್ಗೆ ಹೋಗಿದ್ ಬಂದ? ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದೆ ನಾನು. ಇಷ್ಟು ದಿವಸ ನಂತರ ಹೇಗ ಫೀಲ್ ಆಗ್ತಾ ಉಂಟು? ಏನ್ ಸಮಾಚಾರ ಮಲ್ಲಿ? ಇಲ್ಲಿಯ ಗುದ್ದಿ ಗುದ್ದಿ ಚಪಾತಿ ಮಾಡಿದ್ರು ಅಲ್ವಾ ನೀವು? ಹಾ ಇಲ್ಲ ಬುದ್ಧಿ ಬುದ್ಧಿ ಮತ್ತೆ ಮಾಡಕ್ ಬಂದೆ ನಾನು. ಎಲ್ಲ ಇದ್ಕೊಡ ಎಲ್ಲಿ ಕುಟಾಣಿ? ಎಲ್ಲ ಆರಾಮಲ್ಲ? ಮಧ್ಯಾಹ್ನ 3:25. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಮಲ್ಲಮ್ಮ? ನಾವು ಮಿಸ್ ಮಾಡ್ಕೊಂಡೇವ್ ನೋಡ್ರಿ. ನೀವು ಹೋದ್ಮೇಲೆ ಇಲ್ಲಿ ಯಾರು ನನಗೆ ಜೋಡಿನೇ ಇರ್ಲಿಲ್ಲ ಇಲ್ಲಿ. ಯಾಕ್ರಿ ಇಷ್ಟು ಮಂದಿ ಅಲ್ಲ ಜೋಡಿ? ಆಗ್ಲಿಲ್ಲ ನಿಮ್ ತರ. ಯಾಕೆ ಆಗ್ಲಿಲ್ಲ ರೀ? ನಮ್ದು ಇಲ್ಲಿ ಇತ್ತಲ್ಲ ಪ್ಲಾನಿಂಗ್ ಯಾರು ಹಂಗ್ ಸೆಟ್ ಆಗ್ಲಿಲ್ಲ ಮಲ್ಲಮ್ಮ. ಮತ್ತೆ ಹೊರಗಡೆ ಎಲ್ಲ ಆರಾಮ? ಎಲ್ಲ ಚೆನ್ನಾಗಿದೆ. ಲೋಷನ್ ಗೀಷನ್ ಅಷ್ಟೇ ಇದ್ದೀರಾ? ಹಚ್ತೀವಿ ಅಲ್ಲಿಗೆ ಹೋಗಿ ಬರೀ ತಿರ್ಗಾಡದ ನಡ್ದು. ಅಲ್ಲಿ ಫಂಕ್ಷನ್ ಏನೆಲ್ಲ ಆಯ್ತು ಹೇಳಿ. ಅಲ್ಲಿ ಫಂಕ್ಷನ್ ನನ್ನ ಮೂರ ಬಾರಿ ಮಾಡಿದ್ರಿ ನಮ್ಮನ್ನ. ಹಾ ಇಲ್ಲಿಂದ ತುಂಬಾ ಖುಷಿ, ಹೋಗಿ ಹೊರಗಡೆ ತುಂಬಾ ಖುಷಿ ಕೊಟ್ರಿ. ಮಲ್ಲಮ್ಮ ಬನ್ನಿ. ಮಲ್ಲೇ ಆಮೇಲೆ ಓಪನಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ರಾ? ಕರಿತಾರ ಇನ್ನ ಕರಿಲೇಕತ್ತಾರ. ಹೋಗ್ಬೇಕಿನ ಆಮೇಲೆ ಇದು ಅನುಬಂಧ ಹಾಡ್ಕ್ ಹೋಗಿ ಡ್ಯಾನ್ಸ್ ಕಲಿಯಕ. ಓ ಹೌದಾ? ಡ್ಯಾನ್ಸ್ ಕಲಿಯಕ. ಇನ್ನೇನ್ ಮಲ್ಲಿ ಸಮಾಚಾರ? ಹೊರಗಡೆ ಫುಲ್ ಪ್ಯಾನ್ ಫಾಲೋವರ್ಸಾ? ಫುಲ್ ಪೇಪರ್ಸ್ ಫುಲ್ ಅವ ನಂದೆ. ಹಂಗೇನೇನು? ಏನ್ ನಿಜ ವೈಲ್ಡ್ ಕಾರ್ಡ್ ಎಂಟ್ರಿಲಿಂದ ಬಂದಿದ್ದೀಯ ಕೊನೆ ಮೇಲೆ? ವೈಲ್ಡ್ ಕಾರ್ಡ್ ಎಂಟ್ರಿಲಿಂದ ಬಂದಿದ್ದೀಯಾ? ಮಧ್ಯಾಹ್ನ 3:35. ಮೈಕಲ್ಲ ನಮ್ದು ಐಟಮ್ ಬಂದ್ರಿ. ಓ ಮಲ್ಲಮ್ಮ, ಓ ಮೈ ಗಾಡ್ ಮಲ್ಲಮ್ಮ, ಏನ್ರಿ? ತಗೋರಿ ಎಲ್ಲ ದೇವ್ರ ಹತ್ರ ಇಡಮ್ರಿ. ಇದು ಅಮ್ಮಂದು. ಥ್ಯಾಂಕ್ ಯು ಸೋ ಮಚ್. ಟ್ಯಾಂಕಿ ಅಕ್ಕಮ್ಮ. ಊಟ ಊಟ ಊಟ. ಅಮ್ಮ ಸೀರೆನೋ ಬೇಡ್ಕೊಂಡಿದ್ರು ಅನ್ಸುತ್ತೆ. ಸ್ವಲ್ಪ ನೀರ್ ಹಾಕತ್ತಿ ಏನ ತಗೊಂಡ್ಬೇಕಿತ್ತ? ಮಳೆ ಬಂದ್ರೆ ಒಂದು ಸ್ಮೆಲ್ ಬರುತ್ತೆ ಗೊತ್ತುಂಟಾ? ಹಾ ಉಯ್ಲಾ ತಣ್ಣಕ್ಕಿದೆ, ಪರವಾಗಿಲ್ವಾ? ಸುರಿಲಾ? ಏ ನಾನು ಚಪ್ಲಿ ಬಿಚ್ಚು. ಓ ಬೇಡ ಬೇಡ, ಮೂರು ಜನ ಬೇಡ, 2. ಮಲ್ಲಮ್ಮ ನೀವು ಬಂದಿದ್ ಸಮಯ ನೋಡಿ ಮಳೆನೂ ಬರ್ತಾ ಇದೆ. ಏಯ್ ಟವಲ್ ತಗೊಂಬೋಗು. ಸೀರೆಯಲ್ಲಿ ಉಂಟು ನಿಮ್ದು? ಸೈಡ್ ಬರ. ಸೀರೆ ಇದೆಯಾ ಇನ್ನೊಂದು? ಹುಷಾರು. ಬಾಕ್ಸ್ ಈ ಕಡೆ ತಿರುಗಿ. ಅಮ್ಮ ಆ ಕಡೆ. ಅರ್ಕ ಹೊತ್ಕೊಂಡಿರುತ್ತ ಮಲ್ಲಿ? ತಲೆ ಸುತ್ತುತ್ತೆ. ಆರಾಮ ಕೂತಿದ್ದೆ. ನೀವು ಹೋಗು. ಪೂಜೆ ಮುಗಿಸ್ಕೊಯ್ತೀನಿ. ಕಮ್ಮಿ ಮಾಡಿ ಅದೊಂದು ಪನಿಷ್ಮೆಂಟ್ ಕೊಟ್ಟು. ಮಧ್ಯಾಹ್ನ 3:45. ಏನಿದು? ಇರಾಣ ಒಂದ್ ನಿಮಿಷ ಈಗ ಬೇಯ್ತೇಲ ಕಣ್. ಹಂಗೆ ಅದ ಹಾಕಿರೋದೆಲ್ಲ ಹಂಗೆ ಐತೆ. ಗಿಲ್ಲಿ ಆಯ್ತಾ? ಬೇಯ್ತೇಲ ಇರಾಣ ಒಂದ್ ನಿಮಿಷ. ನಂದನ ಮಾಡಿದಷ್ಟು ಎಷ್ಟು ಹಿಂಸೆ ಕೊಟ್ಟವ್ ನನಗೆ ಅಡುಗೆ ಮಾಡೋ ಟೈಮ್ ಬಿಟ್ಬಿಡ್ತೀನ ನಾನು. ಹೊಟ್ಟೆ ಹಸಿತೈತೆ ಮಾಡೋಗಿಲ್ಲಿ. ನೀ ಅರ್ಜೆಂಟ್ ಮಾಡ್ರಿ ಇನ್ನೇನ್ ಮಾಡೋಕದ್ದು? ಏನ್ ತಟ್ಟೆಯಲ್ಲಿ ಇರೋದು ಇಷ್ಟಿಷ್ಟು ಸೊಪ್ಪಾಗ್ತದೆ. ನಾನು ಇಲ್ಲಿ ಸೊಪ್ಪು ಏನು ಆಡಿಸ್ತಾನೆ ಇದೆಯಲ್ಲ ಅವಾಗಿಂದ. ಇರಾಣ ಈಗ ಸೊಪ್ಪಾಕವ್ ನೀನು. ನಿಜವಾಗ್ಲೂ ತಿನ್ಬೇಕು ಅದನ್ನ. ತಿನ್ಲೇಬೇಕು. ಏನ್ ಬೇಕು ಎಲ್ಲ ಆಗ್ತಾವ. ಗಿಲ್ಲಿ ಆಯ್ತಾ? ನಿನ್ ದಮ್ಮಯ್ಯ ಸೋಮ್ ಇರಾಣ ನೀನೇ ಬಂದಿಲ್ಲ ಕೂತ್ಕಣ. ನನ್ ಕಷ್ಟ ನನಗೆ ಇಲ್ಲಿ ಬೇಯ್ತೇ ಇಲ್ಲ ಅಂತ ಕೇಳಿದ್ರೆ ಹಿಂಗೆ ಇರಿಟೇಟ್ ಮಾಡ್ತಾ ಇದ್ದಿದ್ದು ನನಗೋನು. ಏನ್ ಸ್ಪೆಷಲ್? ಅಣ್ಣ ರೈಸ್ ಬಾತ್ ಮಾಡ್ತಾವ್ ಇರಾಣ. ರೈಸ್ ಬಾತಾ? ಇನ್ನ ಎಷ್ಟೊತ್ತಾಗತ್ತೆ?
ಆಯ್ತದ ಇರೋ ಒಂದು ಅರ್ಧ ಮುಕ್ಕಾಲು 1 ಅವರ್ ಆಗ್ಬೋದೇನೋ. 1 ಅವರ್ 1 ಅವರ 1 ಅವರ್ ವೇಟ್ ಮಾಡ್ಬೇಕಾ ನಾವು? ಇಲ್ಲಿ ಹೊಟ್ಟೆ ಹಸ್ತಾಯ್ತು. ಎಷ್ಟೊತ್ತ ಆಯ್ತಾ? ಕಿರಣ ಒಂದ್ ನಿಮಿಷ ಅಣ್ಣ. ಒಂದ್ಸತಿ ನಾನು ಒಂದೇ ದಿನ ತಂದು ನಿನ್ಗೆ ಹಿಂಸೆ ಕೊಟ್ಟದ್ದು, ನೀನ್ ಯಾಕೆ? ಸಂಜೆ 4:10. ಅಮ್ಮನ ಬೇಡ್ಕೊಂಡಿದ್ದ ಅರಕಿ ತೀರ್ಸಿದಮ್ಮ, ನಾವು ಅವ್ರ ಅರಕಿ ತೀರ್ಸ್ಬಾರ್ದ ಅಲ್ವಾ? ಏನಿಲ್ಲಮ್ಮ, ನಮ್ಮ ಸಸಿ ಡಿಲೆವರಿನೇ ಬೇಡ್ಕೊಂಡಿದ್ದೆ. ಬೇಡ್ಕೊಂಡಿದ್ರಾ? ನಾರ್ಮಲ್ ಆಗಲಿ ಅಂತ. ನಾವು ಬಡವ್ರಲ್ಲ, ದುಡಿಯೋರು ನಾವು. ಆಪರೇಷನ್ ಆದಿಂದ ಇದು ಆಗ್ತದ ಅಂತೇಳಿ ನಾರ್ಮಲ್ ಆಗ್ಲಮ್ಮ, ನಾರ್ಮಲ್ ಆಗ್ಲಮ್ಮ. ಚೆನ್ನಾಗಿದ್ಯಾ ಪಾಪು? ಚೆನ್ನಾಗಿದೆ. ಅಲ್ಲಮ್ಮ ಸ್ಯಾರಿ ಇಟ್ಕೊ ಬಂದ್ಬಿಟ್ಟಿದ್ದಾರೆ. ಕಾಣಿಸ್ತದೆ. ಸಂಜೆ 4:20. ಏನ್ರಿ ಚೆನ್ನಾಗಿದ್ದಾನೆ ಪಾಪು. ಮಗನ್ ಮಾಡ್ಸಿದ್ರ ನೀವು? ಇಲ್ಲ. ಇದು ಬಿಗ್ ಬಾಸ್. ಮಲ್ಲಮ್ಮ, ಮುದ್ದಾದ ಮೊಮ್ಮಗನಿಗೆ ಅಜ್ಜಿಯಾಗಿದ್ದೀರಿ. ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮಲ್ಲಮ್ಮ, ವಾರಗಳ ಹಿಂದೆ ಈ ಮನೆಯಿಂದ ನೀವು ಹೊರಡುವ ಮುನ್ನ ನಿಮ್ಮದೊಂದು ಬೇಡಿಕೆ ಇತ್ತು, ಆಸೆ ಇತ್ತು. ನಿಮ್ಮ ಮೊಮ್ಮಗುವಿಗೆ ನಾಮಕರಣ ಬಿಗ್ ಬಾಸ್ ನೆರವೇರಿಸಬೇಕೆಂದು. ನಿಮ್ಮ ಆಸೆಯಂತೆ ನಾಮಕರಣ ಶಾಸ್ತ್ರವನ್ನು ಇಲ್ಲಿ ನೆರವೇರಿಸಲು ಸಾಧ್ಯವಾಗದಿದ್ದರೂ ನಿಮ್ಮ ಮೊಮ್ಮಗನ ನಾಮಕರಣಕ್ಕೆ ಹೆಸರನ್ನು ನಿರ್ಧರಿಸುವ ಪ್ರಕ್ರಿಯೆ ಇಲ್ಲಿ ಖಂಡಿತವಾಗಿಯೂ ನೆರವೇರಿಸಬಹುದು. ಮಲ್ಲಮ್ಮ, ನಿಮ್ಮ ಮೊಮ್ಮಗನ್ನ ನೀವು ಯಾವ ಹೆಸರಿನಿಂದ ಕರೆಯಲು ಬಯಸ್ತೀರಿ? ನಾವು ಗಣೇಶ್ ಅಂತ ಕರಿ. ಗಣೇಶ್ ಬಹಳ ಸೂಕ್ತ ಹಾಗೂ ಶಕ್ತಿಶಾಲಿ ಹೆಸರನ್ನೇ ಆಯ್ಕೆ ಮಾಡಿದ್ದೀರಿ. ಥ್ಯಾಂಕ್ ಯು. ನಿಮ್ಮ ಆಯ್ಕೆಯಂತೆ ಆಗಲಿ. ಗಣೇಶ ಗಣೇಶ ಗಣೇಶ. ನಿಮ್ಮ ಗಣೇಶನ ಆಯು ಆರೋಗ್ಯ ವೃದ್ಧಿಸಿ ವಿದ್ಯೆ ಸಿದ್ಧಿ ವೃದ್ಧಿ ಒಲಿಯಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ನಮ್ಗಿನ ಮಾಡಿ ಕರ್ಸಿದ್ಕು, ಇಲ್ಲಿ ದೇವಿಗೆ ಅಲಂಕಾರ ಮಾಡಿದ್ಕು ಕರ್ಸಿದ್ಕು ಥ್ಯಾಂಕ್ ಯು ರೀ. ನಮ್ಮ ಉಸಿರಿರೋ ತನಕ ನಾವು ಬಿಗ್ ಬಾಸ್ ಮನೆ ಮರೆಯಂಗಿಲ್ಲ ರೀ. ಥ್ಯಾಂಕ್ ಯು ರೀ ಬಿಗ್ ಬಾಸ್. ಸಂಜೆ 4:45. ಅವರು ಮುಂಚೆ ಥರ ಇದಿಲ್ಲ. ಕ್ಲೋಸ್ನೆಸ್. ಸ್ವಲ್ಪ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೌದಾ? ಸ್ವಲ್ಪ ಏನೋ ಒಂಥರ ಒಂದು ಸ್ವಲ್ಪ ಎಲ್ಲೋ ಜರ್ಕ್ ಕಾಣಿಸ್ತಿದೆ ನಮಗೆ. ಬಹುಶಃ ಯಾವುದೋ ಒಂದು ಕಾರಣ ಇರಬೇಕು. ಇರಲಿ, ಜಯ ಮಹಾಕಾಲ. ಇರ್ಲಿ ನಮಗೆ ನೀವಿದ್ದೀರಲ್ಲ. ಇರ್ಲಿ ರಾಜಮಾತೆ. ನನಗೆ ನೀವು, ನಿನಗೆ ನಾನು. ನನಗಷ್ಟೇ ಸಂತೋಷ. ಅಷ್ಟೇ ಅಲ್ವಾ? ಅದೆಲ್ಲ ತಲೆಗೆ ಹಾಕೋಬಾರ್ದು. ಇಲ್ಲ ಮ್ಯಾಮ್. ಗಿಲ್ಲಿ ಆಯ್ತಾ? ಇರೋಣ, ವಿಜಲ್ ಬತ್ತಿಲ್ಲ. ಇನ್ನೇ ಎಷ್ಟೊತ್ತ ಬೆಂದಿದ್ದ ನೋಡ್ಬಿಡ್ತೀನಿ ಅತ್ತ ಇಲ್ಲೇ ಕೊಡ್ತೀನಿ. ತಿನ್ನೋದನ್ನ ಬೆಂದೇ ಇಲ್ಲ, ಏನೂ ಬೆಂದಿಲ್ಲ. ಏನು ಮಾಡಲು ಹೋಗಿ ಏನು ಮಾಡಿದೆ ಹಂಗೆಲ್ಲ ಕೊಟ್ಟುಬಿಟ್ಟು ಲಕ್ಸುರಿ. ಬಾಣ ಬರೋಣ. ಕ್ಯೂರಿಯಸ್ ಟು ನೋ. ವಾ, ಅಯ್ಯೋ ಅಯ್ಯೋ ಏನೋ ಅಡಿಗೆ ಮಾಡು ನಮಗೆ ಹೇಳ್ತಾ ಇದ್ದೆ ಕುತ್ಕೊಂಡು ಅಲ್ಲೆಲ್ಲ ಕಾಲ್ ಹಾಕೊಂಡು ಅಡಿಗೆ ಮಾಡು ಅದು ಮಾಡು ಅಂತ. ಏನ್ ಮಿಸ್ ಆಗಿದೆ?
ಬೇರೆ ಲೇ ಅದು ಹಂಗ ಆಗ್ಬಿಟ್ಟೈತೆ, ಮುದ್ದೆ ತರ ಆಗಿದೆ ಅದು. ಚೆನ್ನಾಗಿದೆ ಕಾವ್ಯ. ಸತ್ಯವಲ್ಲೂ ಚೆನ್ನಾಗಿದೆ. ಎಲ್ರು ಎಷ್ಟೆಷ್ಟು ತಿಂತೀವೋ ಅಷ್ಟೆಷ್ಟೇ ತಿನ್ಬೇಕು ಅಂತ ಹೇಳಿದ್ದಾರೆ. ನಾನು ಇವಾಗ ನಾನು ಕಮ್ಮಿ ನಾನು ಒಂದು ತಿಂಗಳಿಂದ ಇಷ್ಟೇ ತಿಂತಾ ಇರೋದು. ನಾನು ಅಷ್ಟೇ. ಏನು ನಾನು ಜಾಸ್ತಿ 2 ಚಪಾತಿ ವೈಟ್ ರೈಸ್ ತಿಂತಿದ್ದೆ ಇಷ್ಟು. ವೈಟ್ ರೈಸ್ ತುಂಬಾ ಕಮ್ಮಿ ಚಪಾತಿ ಮಾಡಿದ್ರೆ ಜಾಸ್ತಿ ತಿಂತಾ ಇದ್ದೆ ನಾನು. ಬಾ ಇಲ್ಲಿ ಇಲ್ಲೇ ನೀನ್ ತಿನ್ನು first. ಬಾ. ನಾನು ಎಲ್ರಿಗೂ ಬಡಿಸ್ಬಿಟ್ಟು ಇಲ್ಲ 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 ನೀನ್ ಊಟ ಮಾಡ್ಬೇಕು. ಬಾ ಇಲ್ಲಿ ಬಾರೋ ಇಲ್ಲಿ ಇರೋ 2 ನಿಮಿಷ ದಮ್ ಕಟ್ಲಿ 1 ನಿಮಿಷ. ಏನ್ ದಮ್ ಕಟ್ಟೋದು. ಹಸುವಾಗ್ತಿದೆ ಸರ್, ಬನ್ನಿ ತಿನ್ನೋ ಧೈರ್ಯ ಮಾಡೋಣ ಸರ್. ನೋಡಕ್ ಚೆನ್ನಾಗಿದೆ, ಬನ್ನಿ. ನೋಡಕ್ ಚೆನ್ನಾಗಿದೆ. ಎಸ್, ಜಾಸ್ತಿ ತಿನ್ನಕ್ಕಾಗಲ್ಲ. ಇಲ್ಲ, ಖಾರ ಇಲ್ಲ, ಏನಿಲ್ಲ ತಾನೆ. ಉಪ್ಪಿಲ್ಲ, ಆ ಫ್ಲೇವರ್ ಬರ್ತಾ ಇದೆ ಅಷ್ಟೇ ಪಲಾವ್ದು. ಅನ್ನ ಬೆಂದಿಲ್ಲ, ಅಕ್ಕಿ ಬೆಂದಿಲ್ಲ ತಾನೆ, ಲೈಟ್ ಆಗಿ ಬೆಂದಿದೆ. ಸಂಜೆ 4:55. ನಿಮ್ಗೆ ಇದ್ರಲ್ಲಿ ಬಿಟ್ರುಟೆ ಕಾಣಿಸಲ್ಲ. ನಾನು ಹಾಕ್ತೀನಿ ಎಲ್ರಿಗೂ. ಏನು ಇಡೀ ಬಿಗ್ ಬಾಸ್ ಇಷ್ಟೇ ತಿನ್ನೋದು ನೀನು? ಅನ್ನ ಬೆಂದೇ ಇಲ್ವಲ್ಲ? ಎಲ್ಲೋ ಬೆಂದಿದೆ ಅನ್ನ. ತಿನ್ನೋಣ ಒಂಚೂರ. ಎಲ್ಲ ನೋಡಿಲ್ಲ ಎಲ್ರೂ ಅನ್ನ ಹಾಕೊಳ್ಳಿ ಬ್ರಾ. ತಿನ್ನು ಇದ್ದವ್ರು 7 ಮಂದಿ ಇಷ್ಟ ಅನ್ನ ಹೋಗ್ತದ? ಅಷ್ಟು ಮಾಡಿ 10 ಜನ 6 ಲೋಟ ಅವಾಗ ಹಾಕ್ತಿದ್ದೆವು. ಬರೋಣ ಪ್ಲೇಟ್. ತಗೊಳ್ಳಿ. ನೋಡಿದ್ದೀನಿ. ಉಪ್ಪು ಹಾಕೊಳ್ಳಿ. ನಾನು ಚಪಾತಿ ಜಾಸ್ತಿ ತಿಂತೀನಿ. ಆಲೂಗಡ್ಡೆ ಹಾಕು. ಸಾಕು. ಮೇಲೆ ನಾನು ಇಷ್ಟೇ ತಿನ್ನೋದು. ರೈಸ್ ಸಾಕು. ರೈಸ್ ಇಷ್ಟೇ ತಿನ್ನೋದು. ಇಷ್ಟು ದೊಡ್ಡ ಜೀವ ಉಂಟು, ಅಕ್ಕಿ ಇಷ್ಟೇ ತಿನ್ನುದಾ? ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದು ಉಪ್ಪಿಟ್ಟ ಪಲಾವ ಬಿರಿಯಾನಿನ ಚಿತ್ರಾನ್ನ ಬ್ರೈನೇ ವರ್ಕ್ ಆಗ್ತಾ ಇಲ್ಲ ನನಗೆ. ಸಾಕು. ಇವ್ರು 2 ಸತಿ ಹಾಕೊಂಡ್ ತಿಂತ ಧನುಷ್. ಪಾಪ ಅವನ ಮುಖ. ಯಪ್ಪ, ಸಿಪ್ಪೆ ಹಾಕೋ ತೆಗ್ದಿಲ್ಲ. ನಾವು ಹಿಂಗ್ ಇದು ಮಾಡೋ ಚಾಕಲ್ ಹಿಂಗ್ ಮಾಡ್ದ ಕಾರಣ ಆಲೂಗೆಡ್ಡೆನೆ ಬೆಳೆದಿಲ್ಲ ನೋಡಿ. ಹಂಗೆ ಗೋಡೆ ಹೊಡೆದ್ರೆ ರಿಬಾನ್ ನೋಡಿರುತ್ತೆ ನೋಡಿ. ಇಲ್ಲಿ ನಿನ್ ಮೂಗಿದ್ದಂಗಿದೆ ಇದು. ನಾನೇನ್ ಮಾಡ್ಲಿ ಹೇಳು, ಬೇಗ ಲೇಟ್ ಆಯ್ತು. ರಾಜ ನಾನು ಏನೆಲ್ಲ ಕನ್ಸ್ ಕಟ್ಕೊಂಡಿದ್ದೆ ಗೊತ್ತಾ ಮ್ಯಾಮ್? ಎಲ್ಲಾ ಕಷ್ಟಗಳು ಮುಗೀತು. ಅಣ್ಣ ಹೇಳಣ್ಣ. ಇದು ಕಾವಿಂದ ಹಾರ್ಬಿಟ್ಟು ಗ್ಯಾಸಿಗೆ ಬಿದ್ದಂಗಾಯ್ತು. ಚಕ್ಕೆನ ಪೌಡರ್ ಮಾಡಾಕ್ದಿಲ್ಲ ನೀನು? ಇರಪ್ಪ ಇರಯ್ಯ, ಯಾಕ್ರಿ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ನಿಮ್ಗೆ? ನಾನು ಊಟ ಮಾಡಿಲ್ಲ ಅಂದ್ರೆ ನೀವ್ ಯಾರು ಮಾಡಲ್ವಾ? ರಕ್ಷಿತಾ ಮಾತ್ರ 2 ಪ್ಲೇಟ್ ತಿಂತಾಳೆ ಇವಾಗ. ತಿನ್ನಮ್ಮ, ತುಂಬಾ ಚೆನ್ನಾಗಿದೆಯಂತೆ. ತಿನ್ ಇನ್ನ ಹಾಕೋ ರಕ್ಷಿತಾಗೆ. ಅಮ್ಮ ಹೋಗ್ಬಿಡ್ತೀನಿ ಅನ್ಸ್ತಾ ಇದೆ. ಹೆಂಗಂತೀರಾ? ನನ್ಗೆ ಆಲ್ರೆಡಿ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಸೀರಿಯಸ್ ಹೇಳಿದ್ರು. ಒಳ್ಳೆ ಮಟನ್ ಊಟ ಬೇಕು ನನಗೆ. ಮಟನ್ನೇ ತಿನ್ನಲ್ಲ ಅಲ್ಲಿ. ಸಂಜೆ 5:10. ನಿಮ್ಮ ಮೊಮ್ಮಗಳು ಚೆನ್ನಾಗಿ ಕಾಣ್ತಿದ್ದಾಳಲ್ವಾ ಸೀರೆ ಉಟ್ಕೊಂಡು? ಗಂಡೇನು ಹುಡ್ಕೋದ್ ಬೇಡ. ಮಾಡ್ತೀನಿ. ರಘು ಸರ್ ಗೊತ್ತಿಲ್ಲ ವಿಷಯ ಅವ್ರಿಗೆ. ನಾನು ಹೇಳಿದ್ದು ಊರಲ್ಲಿ ಗಂಡೇನು ಹುಡ್ಕೋದ್ ಬೇಡ, ಅವಳೇ ಹುಡ್ಕೊಂತಾಳೆ. ಹೌದಾ? ಅವ್ಳು ಹುಡ್ಕೊಂಡ್ ಬೇಡ, ನಾವು ಹುಡುಕ್ಬೇಕಲ್ಲ. ನೀವು ಹುಡುಗಿ ನಿಮ್ಮ ಊರಲ್ಲಿ. ಹುಡುಗ ಇಷ್ಟ ಕೇಳಿ. ಯಾವ ತರ ಹುಡುಗ ಇಷ್ಟ? ಗಿಲ್ಲಿ ತರ ಹುಡುಗ ಬೇಕಂತ ಅವಳಿಗೆ. ಹೌದಾ? ಇದಾರ ನಿಮ್ಮ ಊರಲ್ಲಿ? ಹಾ ಅಷ್ಟೇ ಸಾಕು, ಬನ್ನಿ. ಗಿಲ್ಲಿ ತರ ಅಲ್ಲ, ಗಿಲಿ ತರ. ಗಿಲ್ಲಿ ಅಲ್ವಾ? ನೋ, ನಾನು ಫಸ್ಟ್ ಡೇ ಇಂದ ಮೆನ್ಷನ್ ಮಾಡಿದ್ದೀನಿ ಗಿಲ್ಲಿ ತರ. ನಿಮ್ಗೆ ಗೊತ್ತುಂಟಾ, ಈ ಸಮಾಜದಲ್ಲಿ ಸಂಬಂಧದಲ್ಲಿ ಅನ್ನ ಗಂಡ ಬಿಟ್ಟು ಒಂದು ಫ್ರೆಂಡ್ ಇರುತ್ತೆ, ಗೊತ್ತುಂಟಲ್ವಾ? ಫ್ರೆಂಡ್ ಇಂದಾನೆ ಫ್ರೆಂಡ್ ಇಂದಾನೆ ಲವ್ ಸ್ಟಾರ್ಟ್ ಆಗೋದು. ಸರ್ ನಿಮ್ಗೆ ಅದೇ ನಮ್ಮ ವಿಷಯದಲ್ಲಿ ಅಣ್ಣಯಿಂದ ಲವ್ ಸ್ಟಾರ್ಟ್. ಒಂದ್ ನಿಮಿಷ, ನಿನಗ್ ಸ್ಟಾರ್ಟ್ ಆಗೈತಲ್ಲ ಹಂಗ? ಹೆಂಗೆ? ಫ್ರೆಂಡ್ ಇಂದ ಲವ್ ಫ್ರೆಂಡ್ ಇಂದಾನೆ ಆಗೋದು. ಅದೇ ನಿನಗ್ ಸ್ಟಾರ್ಟ್ ಆಗೈತಲ್ಲ ಹಂಗ? ಸ್ಟಾರ್ಟ್ ಆಗುತ್ತೆ. ನಾನು ನಿನ್ ಟಾಪಿಕ್ ಚೇಂಜ್ ಮಾಡ್ತಾ ಇದ್ದೀಯ. ಕೂಲ್ ಡೌನ್. ಅವ್ರ ಎಕ್ಸಿರೋದು ರಕ್ಷಿತಗೆ. 10 ವರ್ಷದಿಂದ ನನ್ನ ಫ್ರೆಂಡ್ಸ್ ಇದ್ದಾರೆ. ಲವ್ ಅಂತ ಅದೇ ದೃಷ್ಟಿಕೋನ.
ದೃಷ್ಟಿಕೋನ ಎಲ್ರ ಮೇಲೆ ಆಗ್ಬೇಕು ಅಂತಿಲ್ಲ. ಎಲ್ಲರ ಮೇಲೂ ಆಗ್ಬೇಕು ಅಂತಿಲ್ಲ. ಅವರ ಮೇಲೆ ಆಗಲ್ಲ. ನಾನು ಯಾವಾಗ ಹೇಳ್ದೆ ಅವನು ಅಂತ? ನಾನು ಹೇಳೇ ಇಲ್ವಲ್ಲ. ನಾನು ಯಾವಾಗ ಹೇಳ್ದೆ? ಯಪ್ಪ, ನಾನು ಅವ್ನ್ ಗಿಲ್ಲಿ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾನು ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾ ಇರೋದು. ನಾನು ಒಪ್ಪಿಸ್ತೀನಿ ಅವನಿಗೆಲ್ಲ. ಬೇಡ, ಯಾರು ಅವರೇ ಓ, ಇದು direct ಇದು. ಲೈನ್ ಅಲ್ಲಿ ಇದಾರಲ್ವಾ, ಫಸ್ಟ್ ನಂಬರ್ ಅಲ್ಲಿ ಅವರೇ ಇದ್ದಾರೆ. ಅವ್ರು ಮಾಡ್ಕೊಳ್ತಾರೆ. ಬನ್ನಿ. ಹೆಂಗೆ ತಪ್ಪಾಗಿ ತಿಳ್ಕೊಂತ ಇದ್ದೀರಾ? ಅವ್ರು ಇವ್ರ ಹಿಂದೆ, ಇವು ಅವ್ರ ಹಿಂದೆ, ಇವಳ ಹಿಂದೆ ಟ್ರಯಾಂಗಲ್ ಲವ್ ಸ್ಟೋರಿನೂ ಅಲ್ಲ ಇದು. ಇದು ಯಾವ್ದೋ ಸ್ಟ್ರೈಟ್ ಲೈನ್ ಇದು. ಡಿಮ್ಯಾಂಡು ಅಂದ್ರೆ ಇವಳು ಅವನಿಂದ ಬಿದ್ದವನೆ ಅಂತ ತರ ಆಗ್ಬಿಡ್ತೈತೆ. ಏನಪ್ಪ ಅರ್ಥನೇ ಆಗ್ತಾ ಇಲ್ಲ. ಲಿಸ್ಟ್ ಲೈನಲ್ಲೇ ಇಲ್ಲ ನಾನು. ಇದೊಂಥರ ದೊಡ್ಡ ಅದಾವ. ಸಂಜೆ 6:05. ಒಂದು ವಾರದಲ್ಲಿ ನಾವು ಕೂಡ ಬಾಯ್ ಬಾಯ್ ಬಾಯ್. ನಾವು ಸಿಗ್ತೀವಿ ಅಲ್ವಾ ಇವತ್ತು? ಸಿಗೋಣ. ಲಾಸ್ಟ್ ಡೇ. ಸಿಗನ್ ಹಾ ಸರಿ ಬರ್ತೀವಿ ಹೊರಗಡೆ ಬಂದು ಸಿಗನ್. ಆಯ್ತು, ಸಿಗೋಣ. ಒಳ್ಳೇದಾಗ್ಲಿ, ಆಯ್ತಾ? ಬಾಯ್ ಬಾಯ್. ಬಾಯ್. ಲಾಸ್ಟ್ ಡೇಗೆ ಸಿಗೋಣ. ಫೋಟೋ ಇಡ್ಸ್ಕೊಳ್ಳೋಣ. ಲಾಸ್ಟ್ ಡೇಗೆ ಸಿಗೋಣ. ಬನ್ನಿ. ಇಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ಳಿ, ತುಂಬಾ ಮುಂದೆ ಹೋಗ್ಬೇಡಿ. ನೀನ್ ಮುಂದೆ ಹೋಗ್ಬೇಡ. ಗಟ್ಟಿ 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 ಮಲ್ಲಮ್ಮಗೆ ಗಟ್ಟಿ ಗಿಟ್ಟಿ ಎಲ್ಲ. ಬಿಗ್ ಬಾಸ್ ಮನೆಗೆ ನೋಡಿ. ನೀನ್ ಡೌನ್ ಮಾಡ್ದೆ, ನೀನು ಡೌನ್ ಮಾಡ್ದೆ ತಾನೆ. ಅಜ್ಜಿ ಬಾಯ್ ಬಾಯ್. ಬರ್ತೀನಿ. ಬಾಯ್. ಕಾಲ್ ಮಾಡಿ. ಕಾಲ್ ಮಾಡ್ತಾರೆ. ಕಾಲ್ ನಂಬರ್ ಕೊಟ್ಟಿದ್ಯಾ? ನಂಬರ್ ಆಲ್ರೆಡಿ ಹೋಗುವಾಗ ಕೊಟ್ಟಿದ್ದೀನಿ. ಅಲ್ಲ ಇವಾಗ ಹೋಗುವಾಗನೇ ಪ್ರೀವಿಯಸ್ ಟೈಮ್ ಕೊಟ್ಟಿದ್ದೀನಿ. ಇವಾಗ ಫೋನ್ ಮಾಡ್ತಾರೆ ಫೋನು. ಬೇಡ, ಬನ್ನಿ, ಬೇಡ. ಅವರಿಗೆ ನಾನು ಹೇಳಿದ್ದೀನಿ, ಟಿವಿಯಲ್ಲಿ ನಾನು ಕಾಣಿಸ್ಲಿಲ್ಲ ಅಂದ್ರೆ ಮನೆಗೆ ಬಂದ್ರೆ ನನಗೆ ಕಾಲ್ ಮಾಡಿ ಅಂತ. ರಾತ್ರಿ 7:55. ಫಿನಾಲೆ ವಾರವನ್ನು ಪ್ರವೇಶಿಸಿರುವ ಮನೆಯ ಸದಸ್ಯರಿಗೆ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬ ದೊಡ್ಡ ನಟನಿಗೂ ಒಂದು ವಿಶೇಷ ಬಿರುದು ಇದೆ. ಆ ಬಿರುದುಗಳನ್ನು ಸಾಮಾನ್ಯವಾಗಿ ಅಭಿಮಾನಿಗಳು ಆ ನಟನ ಜನಪ್ರಿಯ ಸಿನಿಮಾದ ಪಾತ್ರವನ್ನು ಇಷ್ಟಪಟ್ಟು ಅಥವಾ ನಟನ ವ್ಯಕ್ತಿತ್ವವನ್ನು ಮೆಚ್ಚಿ ನೀಡುತ್ತಾರೆ. ಪ್ರತಿ ಕಲಾವಿದನಿಗೂ ತಮ್ಮ ಹೆಸರಿನ ಜೊತೆಗೆ ಇಂತಹ ಒಂದು ಬಿರುದನ್ನು ಪಡೆಯುವುದು ಒಂದು ಹೆಗ್ಗಳಿಕೆಯಾಗಿರುತ್ತದೆ. ಅಂತೆಯೇ ಬಿಗ್ ಬಾಸ್ ಮನೆಯೊಳಗಿನ ನಿಮ್ಮ ಪ್ರಯಾಣಕ್ಕೆ ತಕ್ಕಂತೆ ನೀವು ನಿಮ್ಮದೇ ಆದ ಒಂದು ಬಿರುದನ್ನು ಪಡೆಯಲು ಬಿಗ್ ಬಾಸ್ ಒಂದು ಅವಕಾಶವನ್ನು ನೀಡುತ್ತಿದ್ದಾರೆ. ನಿಮ್ಮ ಅಭಿಮಾನಿಗಳು ನಿಮ್ಮ ಆಟದ ಲಕ್ಷಣಗಳಿಗೆ ಅನುಗುಣವಾಗಿ ನಿಮ್ಮನ್ನು ಯಾವ ಬಿರುದು ನಾಮಾಂಕಿತಗಳಿಂದ ಗುರುತಿಸಬೇಕು ಎಂದು ಸೂಚಿಸುತ್ತಾ, ಜೊತೆಗೆ ಮನೆಯ ಹೊರಗಿರುವ ನಿಮ್ಮ ಅಭಿಮಾನಿಗಳು ಅಥವಾ ಬೆಂಬಲಿಗರು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗುವಂತೆ ಬಳಸಬಹುದಾದ ಕೆಲವು ಹ್ಯಾಶ್ಟ್ಯಾಗ್ಗಳನ್ನು ನಿಮಗಾಗಿ ನೀವು ರಚಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 8:30. ಹೋಗವ. ಎಲ್ರು ಏನ್ ಮಾಡಿ ಮಾಡಿದ್ರೆ ಅಳ್ಸಕ್ಕಾಗಲ್ಲ, ಇವಾಗ ಹೇಳಿದ್ದೀನಿ. ಹೌದು. ಜನ ಬೋರ್ಡ್ ಇರೋ ಚಿಕ್ಕದು ನೋಡ್ಕೊಂಡು ಏನದ PT ಮಿಸ್ ಚಿಕ್ಕದಾಗಿ ಬರೀ ರಕ್ಷಿತಾ. ನಾನು ನನ್ನ ಬಿಗ್ ಬಾಸ್ ಪಯಣ ನೋಡಿ ನಾನು ನನ್ನ ಹೆಸರು ಪಟಾಕಿ ರಕ್ಷಿತ್ ಅಂತ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಪಟಾಕಿ ನೋಡಲಿಕ್ಕೆ ಒಂದು ಚಂದ ಆ್ಯಂಡ್ ಇನೋಸೆಂಟ್, ಓಕೆ. ಬಟ್ ಯಾರು ಬಂದು ಬೆಂಕಿ ಹಾಕಿದರೆ ನಾನು ಢಮ್ ಅಂತ, ಓಕೆ. ಹ್ಯಾಶ್ಟ್ಯಾಗ್ ರಕ್ಷಿತಾ ಕಾಮಿಡಿ, ಪಟಾಕಿ ರಕ್ಷಿತಾ ಬಿಗ್ ಬಾಸ್ 12 ಮತ್ತು ಕಿತಾಪತಿ ಹೆಣ್ಸು. ರೋರಿಂಗ್ ಸ್ಟಾರ್ ನೋಡಿ. ಬೋರಿಂಗ್ ಸ್ಟಾರ್ ರೋರಿಂಗ್ ಬೇಡ, ರೋರಿಂಗ್ ಬೇಡ, ರಗಡ್ ರಘು, ರೋಮಾಂಚನ ರಘು. ನನಗೆ ನಾನು ಕೊಟ್ಕೊಳ್ತಾ ಇರೋಂಥ ಹೆಸರು ಛಲಗಾರ್ತಿ ಅಶ್ವಿನಿ ಆ್ಯಂಡ್ ಹ್ಯಾಶ್ಟ್ಯಾಗ್ಸ್ ಸವಾಲಿಗೆ ಸೈ ಅಶ್ವಿನಿ, ಬೆಂಕಿ ಅಶ್ವಿನಿ, ಹಠವಾದಿ ಅಶ್ವಿನಿ, ಫೈರ್ ಬ್ರ್ಯಾಂಡ್ ಅಶ್ವಿನಿ,
ಕಿಚ್ಚು ಅಶ್ವಿನಿ, ಕಡಕ್ ಅಶ್ವಿನಿ, ದ ಬ್ರ್ಯಾಂಡ್ ಬಿಗ್ ಬಾಸ್ ಸೀಸನ್ 12 BBK12 ಅಶ್ವಿನಿ. ಇಷ್ಟು ನಾನು ಕೊಟ್ಕೊಳ್ಳೋದಕ್ಕೆ ಅನೇಕ ಕಾರಣಗಳಿದೆ. ಯಾಕೆಂದರೆ ನಾನು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಕೂಡ ಇಲ್ಲಿವರೆಗೂ ನನ್ನ ಪ್ರಯಾಣ ಅಷ್ಟೊಂದು ಸುಲಭ ಆಗಿರಲಿಲ್ಲ. ನನಗೊಂಥರ ಬೆಂಕಿ ಮೇಲೆ ನಡೆದಾಗಿತ್ತು. ಒಂದೊಂದು ವಾರನೂ ಕೂಡ ನನಗೆ ಒಂದೊಂದು ಪರೀಕ್ಷೆನೇ ಆಗಿತ್ತು. ಒಂದು ವಾರ ತುಂಬ ಚೆನ್ನಾಗಿರ್ತಿತ್ತು, ಒಂದು ವಾರ ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಿತ್ತು. ಮತ್ತೇನಾದರೂ ಒಂದು ಮಾಡಬೇಕಂದ್ರೆ ನಮ್ಮಲ್ಲಿ ಆ ಫೈರ್ ಇರಬೇಕು. ಫೈರ್ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ನನಗೆ ಇಷ್ಟು ಹೆಸರುಗಳನ್ನ ತೊಗೊಂಡಿದ್ದೀನಿ. ಯಾವಾಗಲೂ ನಾವು ಬಿಗ್ ಬಾಸ್ ಮನೆಗೆ ನಾವು ಬರ್ತೀವಿ ಅಂದಾಗ ಕೆಲವರು ಆಟಗಳನ್ನ ನೋಡ್ಕೊಂಡು ಬಂದಾಗ ಇಂಥವ್ರ ಥರ ಇರಬೇಕು, ಆ ರೀತಿ ಇರಬೇಕು ಅಂತ ಇರುತ್ತೆ. ನೆಕ್ಸ್ಟ್ ಬಂದರೂ ಇವ್ರ ರೀತಿ ನಾವು ಕೆಲವು ಅಡಾಪ್ಟ್ ಮಾಡ್ಕೋಬೇಕು ಕ್ವಾಲಿಟೀಸ್ ಅನ್ನೋ ಅಂಥದ್ದು ಆಗೋದಾದರೆ, ಸೊ ಐ ಕಾಲ್ ಮೈ ಸೆಲ್ಫ್ ದ ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ 12. ಸೊ ಐ ಆಮ್ ಹ್ಯಾಪಿ ಟು ಅನೌನ್ಸ್ ದ ಬ್ರ್ಯಾಂಡ್ BBK12 ಅಶ್ವಿನಿ. ಥ್ಯಾಂಕ್ ಯು. ಇವಾಗ ಓಕೆ? ಕದರ್ ಕಾವ್ಯ ಸೂಪರ್. ಹ್ಯಾಶ್ಟ್ಯಾಗ್ಸು ಇಲ್ಲೇ ಒಂದಿಷ್ಟು ಜನ ಹೇಳಿರೋದೇ ಕೊಟ್ಕೋತಾ ಇದ್ದೀನಿ. ನೈಸ್. ಕಡರ್ ಅಂದ್ರೆ ಕದರ್ ಮ್ಯಾನ್, ಕದರ್ ಕಾಲರ್ ಅಪ್ ಕದರ್. ನೈಸ್. ಕದರ್ ಕಾವ್ಯ ಅಂತ ಕೊಟ್ಕೊಂಡಿದ್ದೀನಿ. ಯಾಕಂದರೆ ಯಾವುದೇ ಸಿಚುಯೇಷನ್ ಅಥವಾ ಯಾರೇ ಏನೇ ಹೇಳಿದ್ರು ಏನೂ ಹೆದರಿಕೆ ಇಲ್ಲದೆ ಅಷ್ಟೇ ಧೈರ್ಯವಾಗಿ ವಾಪಸ್ ನಾನು ಮಾತಾಡಿರೋದುಂಟು. ಎಲ್ಲೂ ಹೆದರ್ಕೊಂಡಿಲ್ಲ. ಎಂಟೈರ್ ದ ಜರ್ನಿ ನಾನು ಹೆದರಿದ್ದಿಲ್ಲ. ಹ್ಯಾಶ್ಟ್ಯಾಗ್ ನನ್ನ ತಂಟೆಗೆ ಬಂದರೆ ಸುಮ್ಮನಿರಲ್ಲ. ಬಿಕಾಸ್ ನಾನು ಯಾರ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಬಂದವ್ರನ್ನ ನಾನು ಸುಮ್ಮನೆ ಬಿಟ್ಟಿಲ್ಲ. ಬೆಂಕಿ ಕಾವ್ಯ ಅಂತ ಕೊಟ್ಕೊಂಡಿದ್ದೀನಿ. ಯಾಕಂದರೆ ಅಭಿ ತುಂಬ ಸಲ ಅವ್ನು ಇಲ್ಲಿರುವಾಗ ಎಂಟೈರ್ ಜರ್ನಿ ಅವನು ನನ್ನನ್ನು ಯಾವಾಗಲೂ ಬೆಂಕಿ 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 ಅಂತಲೇ ಕರೆದಿದ್ದ. ಫೈರ್ ಅಂತ ಯಾಕೆ ಕೊಟ್ಟಿದ್ದೀನಿ ಅಂದರೆ ಇದೇ ಈ ಟೈಟಲ್ನ ನನಗೆ ಅಶ್ವಿನಿ ಮ್ಯಾಮೇ ಕೊಟ್ಟಿರ್ತಾರೆ. ಯಾವುದೋ ಒಂದು ಕೂತ್ಕೊಂಡು ಒಬ್ಬೊಬ್ರ ಬಗ್ಗೆ ಒಂದೊಂದು ವರ್ಡ್ ಹೇಳಿ ಅಂತಂದಾಗ ಅಶ್ವಿನಿ ಮ್ಯಾಮೇ ಫೈರ್ ಅಂತ ಹೇಳಿರ್ತಾರೆ. ಸೊ ಇದು ಬಿಟ್ಟು ನನಗೆ ಯಾವುದು ನನಗೆ ಐ ಆಮ್ ನಾಟ್ ಸಮ್ ಸೆಲ್ಫ್ ನನಗೆ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ದಿಸ್ ಇಸ್ ದ ಥಿಂಕ್. ಥ್ಯಾಂಕ್ ಯು. ಸೂಪರ್. ಪಳಾರ್ ಗಿಲ್ಲಿ. ಓಹೋ ಪಳಾರ್ ಗಿಲ್ಲಿ. ಪಳಾರ್ ಬೇಕಿತ್ತ ಅದ್ ನಿನ್ಗೆ? ಪಳಾರ್ ಗಿಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಟೈಟಲ್ಗಳಿದೆ. ಪಳಾರ್ ಗಿಲ್ಲಿ ಅಂತ ಕೊಟ್ಕೊಂಡಿದ್ದೀನಿ. ಪಳಾರು ಅಂದರೆ ಅದೇ ಕಿಲಾಡಿ ಅಂತ. ಯಾಕೆ ಕೊಟ್ಟೆ ಅಂದರೆ ಇದನ್ನ ನಾನು ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವಾಗ ಏನು ಆಟ ಆಡಬೇಕು, ತಮಾಷೆ ಮಾಡುವಾಗ ತಮಾಷೆ ಮಾಡಬೇಕಾ, ಇಲ್ಲ ಯಾರಿಗಾರ ಟ್ಯಾಂಕ್ ಕೊಡಬೇಕಾದ್ರೆ ಟ್ಯಾಂಕ್ ಕೊಡಬೇಕಾ, ಎಲ್ಲಿ ಯಾವ ಥರ ತಲೆ ಉಪಯೋಗಿಸ್ಬೇಕು, ಎಲ್ಲಿ ಬಾಯಲ್ಲಿ ಮಾತಾಡಬೇಕು, ಎಲ್ಲಿ ಯಾವ ಥರ ಆಡಬೇಕು ಅನ್ನೋದನ್ನ ಇಲ್ಲಿ ಕಂಡ್ಕೊಂಡಿದ್ದೀನಿ ಅಂತ ನನಗೆ ಪರ್ಸ್ನಲಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಪಳಾರ್ ಗಿಲ್ಲಿ ಅಂತ ಕೊಟ್ಕೊಂಡಿದ್ದೀನಿ. ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ, ಅದು ನನಗೆ ಸಖತ್ ಇಷ್ಟವಾದ ಟೈಟ್ಲು. ಯಾಕೆ ಅಂದರೆ ನಾನು ಈ ಮನೇಲಿ ನಿಜವಾಗ್ಲೂ ಕಾಮಿಡಿ ಮಾಡಿದ್ದೀನಿ. ಒಂದಷ್ಟು ಆಗಿಲ್ಲ ಅಂದರೆ ನನಗೆ ಎಷ್ಟಾಗುತ್ತೆ ಅಷ್ಟು ನಗಿಸಿದ್ದೀನಿ. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀನಿ, ಸಾಂಗ್ ಲಿರಿಕ್ಸ್ ಬರೆದಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ನಗಿಸಿದ್ದೀನಿ, ಅಳಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದಕ್ಕೋಸ್ಕರ ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ. ಥ್ಯಾಂಕ್ ಯು. ನೈಸ್ ನೈಸ್. ನಾನೇ ಹೋಗ್ತೀನಿ. ಏನ್ರಿ ಗೋವಾ ಟ್ರಿಪ್ಪಿಗೆ ಬಂದಿದ್ದೀರೇನ್ರಿ? ಬನ್ನಿ ಹಾಕೊಂಡು. ಏನದು ನೋಡಕ್ಕೆ ಒಂದು ಇಂಟ್ರೆಸ್ಟ್. ಏನೋ ಬರೀತಾವ್ರಲ್ಲ, ಯಾಕೋ ಅದು ಹಿಂಗ್ ಕ್ಲೋಸ್ ಮಾಡ್ಕೊಂಡು ಆ ಬೋರ್ಡ್ನ. ನಂದು ಸ್ವಲ್ಪ ಖಾಲಿ ಅದ, ಯೂಸ್ ಮಾಡ್ಕೋಬೇಕಂದ್ರೆ. ಅಷ್ಟೊಂದು ಕೂತ್ಕೊಂಡು ಯೋಚನೆ ಮಾಡಿದ್ರೆ. ಸೊ ಆಲ್ ಮೈ ಲೈಫ್ ನನಗೆ ಎಲ್ಲೆಲ್ಲಿ ಒಂದು ಟೀಮ್ನ ಲೀಡ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೋ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಸಕ್ಸೀಡೆಡ್. ಸೊ ನನ್ನ ಮನೆಗೆ ಬಂದಾಗ ಇಲ್ಲಿ ಫಸ್ಟ್ ಕ್ಯಾಪ್ಟನ್ ಆದೆ. ದಟ್ ವಾಸ್ ಡ್ರೀಮ್ ಕಮ್ ಟ್ರೂ. ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ನಂಗೆ ಪ್ರಿನ್ಸಿಪಲ್ ಅಂತ ಒಂದು ಟಾಸ್ಕ್ ಇತ್ತು. ಆ್ಯಂಡ್ ಅದು ನಾನು ಎಷ್ಟು ಇನ್ವಾಲ್ವ್ ಆಗಿದ್ದೆ ಆ ಕಾನ್ಸೆಪ್ಟಲ್ಲಿ ಅಂದರೆ ಐ ವಾಸ್ ಟೋಟಲಿ ಇಂಟು. ನನಗೆ ಎಂಡ್ ಆಫ್ ದ ವೀಕು ನಾನೇ ಪ್ರಿನ್ಸಿಪಲು, ನೀವು ನಮ್ಮ ಸ್ಟೂಡೆಂಟು ಅಂತ ಅನಿಸ್ಬಿಡ್ತು. ನಾವೆಲ್ಲ ಬೆಂಚ್ ಮೇಲೆ ನಿಂತ್ಕೊಂಡು ಫೋಟೋ ಹೊಡೆಯುವಾಗ ಅಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿದ್ದೆ ಆ ಒಂದು ಕ್ಯಾರೆಕ್ಟರ್ಗೆ. ಆ್ಯಂಡ್ ಕಿಚ್ಚನ ಚಪ್ಪಾಳೆ ಬಂದಾಗೂ ಕ್ಯಾಪ್ಟನ್ ರಘು ಅಂತ ಇತ್ತು. ಸೊ ಆ ಒಂದು ಕ್ಯಾಪ್ಟನ್ ರಘು ಸಖತ್ ಕನೆಕ್ಟೆಡ್ ಆಗೋಯ್ತು ನನಗೆ. ಕನೆಕ್ಟೆಡ್ ನೇಮ್ ಅದು, ಅದಕ್ಕೆ ಆ ನೇಮ್ನ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಹ್ಯಾಶ್ಟ್ಯಾಗಲ್ಲಿ ಫಸ್ಟ್ ಒನ್ನು ಟಾಸ್ಕ್ ಮಾಸ್ಟರ್. ಟಾಸ್ಕ್ ಅಂತ ಬಂದಾಗ ನನ್ನ ಬಾಡಿಯಲ್ಲಿ ಎಲ್ಲ ಡ್ಯಾಮೇಜ್ ಆದರೂ ನಾನು ಯಾವುದಕ್ಕೂ ಕೇರ್ ಮಾಡಿದೆ, ನನ್ನ ಏಜ್ ಕೇರ್ ಮಾಡಿದೆ. ಐ ಹ್ಯಾವ್ ಗಿವನ್ ಕಂಪ್ಲೀಟ್ಲಿ ಇಂಟು ಟಾಸ್ಕ್. ಅದಾದಮೇಲೆ ರಗ್ಗೆಡ್ ರಘು ನನಗೆ ಗಿಲ್ಲಿಯವ್ರು ಕೊಟ್ಟಿದ್ದು. ಸೊ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ರಗ್ಗೆಡ್ ಆಗಿದ್ದೆ ಆ್ಯಂಡ್ ಟಾಸ್ಕ್ ಬಂದಾಗ ಭಯ ಪಡ್ತಾ ಇರಲಿಲ್ಲ. ಧನುಷ್ ಅವರೆಲ್ಲ ನನಗಿಂತ 15 ವರ್ಷ ಹುಡುಗರ ಜೊತೆ ಫೈಟ್ ಮಾಡಿ ಟಾಸ್ಕ್ ಆಡ್ತಾಯಿದ್ದೆ. ಸೊ ದಟ್ಸ್ ಇಟ್.
ಥ್ಯಾಂಕ್ ಯು. ಆಕ್ಚುಲಿ ಅದೇ ನೀವು ಇದು ಬರೀಬೋದು. ನಿಮ್ಮ ಜರ್ನಿ ನೋಡಿ ನಿಮ್ಗೆ ಅನ್ಸ್ಬೇಕು ಬೇರೆ ಒಪಿನಿಯನ್ ಅಲ್ಲ. ಲಾಂಗೆಸ್ಟ್ ಸಾಕು ಸಾಕಷ್ಟು ಎಕ್ಸ್ಪ್ಲೇನ್ ಮಾಡೋ. ನಾನು ಟಾಸ್ಕ್ ಮಾಸ್ಟರ್ ಧನುಷ್ ಅಂತ ಬರ್ದಿದ್ದೀನಿ. ಸೂಪರ್. ಯಾಕಂದರೆ ನಮ್ಮಮ್ಮ ಇಲ್ಲಿ ಫ್ಯಾಮಿಲಿ ರೌಂಡಲ್ಲಿ ನಮ್ಮಮ್ಮ ಇಲ್ಲಿ ಬಂದಾಗ ಓಟ್ ಕೇಳಬೇಕಾದ್ರೆ ಕನ್ನಡ ಜನತೆ ನೀವೇ ನನ್ನ ಮಗನಿಗೆ ಟಾಸ್ಕ್ ಮಾಸ್ಟರ್ ಅಂತ ಕೊಟ್ಟಿದ್ದೀರಾ ಅಂತ ಹೇಳಿದರು. ಅವರು ನನ್ನ ಪ್ರೀತಿಸೋ ಜನರು ಕನ್ನಡ ಜನತೆ ಅವ್ರ ಪ್ರೀತಿಯಿಂದ ನನ್ನ ಟಾಸ್ಕ್ ಮಾಸ್ಟರ್ ಧನುಷ್ ಅಂತ ಕರೆದಾಗ ನಾನು ಅದನ್ನು ಚೇಂಜ್ ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ಲ. ಅವ್ರು ಕೊಟ್ಟಿದ್ದೇ ನನಗೆ ಭಿಕ್ಷೆ ಅಂತ ಅನ್ನಿಸ್ತು. BB ಸೀಸನ್ 2 ಲಾಸ್ಟ್ ಕ್ಯಾಪ್ಟನ್ ನಾನಾಗಿದ್ದೆ, ಅದಕ್ಕೋಸ್ಕರ ಲಾಸ್ಟ್ ಕ್ಯಾಪ್ಟನ್ ಅಂತ ಬರ್ದಿದ್ದೀನಿ. ಅಭಿಮಾನಿಗಳೇ ದೇವರು ಅಂತ ಈ ಹೆಸರು ಕೊಟ್ಟಿರೋದು ಅವರಲ್ವಾ, ಅದಕ್ಕೋಸ್ಕರ ಅಭಿಮಾನಿಗಳೇ ದೇವರು ಅಂತ ಬರ್ದಿದ್ದೀನಿ. ಒಳ್ಳೆ ಹುಡುಗ, ಸುದೀಪ್ ಸರ್ ಯಾವಾಗ ಒಳ್ಳೆ ಹುಡುಗ ಅಂತ ಹೇಳ್ತಾ ಇರ್ತಾರೆ ಅಂತ ನಾನು ಒಳ್ಳೆ ಹುಡುಗ ಅಂತ ಬರ್ದಿದ್ದೀನಿ. ಒಳ್ಳೆ ಹುಡುಗ ಅಂದರೆ ಒಳ್ಳೆ ಹುಡುಗ ಅಂತಲ್ಲ, ನನ್ನ ತಂಟೆಗೆ ಯಾರು ಬರಲಿಲ್ಲ, ಅದಕ್ಕೋಸ್ಕರ ಒಳ್ಳೆ ಹುಡುಗ ಅಂತ ಕಾಣಿಸ್ಕೊಂಡಿದ್ದೀನಿ. ಸ್ಮೈಲಿಂಗ್ ಸ್ಟಾರ್, ಇಲ್ಲಿ ಅಶ್ವಿನಿ ಮೇಡಮ್ ಹೇಳಿದ್ರು ಸ್ಮೈಲಿಂಗ್ ಸ್ಟಾರ್ ಅಂತ. ಹೊರಗಡೆ ಇರಬೇಕಂದ್ರೆ ನನ್ನ ಕಸಿನ್ಸು ನನಗೆ ಸ್ಮೈಲಿಂಗ್ ಸ್ಟಾರ್ ಅಂತಲೇ ಕರಿತಾ ಇದ್ದಿದ್ದು. ಡ್ಯಾನ್ಸರು, ಆ್ಯಕ್ಟರು, ಆರ್ಟಿಸ್ಟ್, ಇಲ್ಲಿವರೆಗೂ ಬರೋಕ್ಕೆ ಈ 3 ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಡ್ಯಾನ್ಸು, ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಇದ್ರಲ್ಲಿ ಬರೀತಾರೆ ಗೊತ್ತಾ ನುಡಿಮುತ್ತು ಅಂತ ಸ್ಕೂಲಲ್ಲಿ. ಡ್ಯಾಶಿಂಗ್ ಧ್ರುವ ಅಂತ. ಡ್ಯಾಶಿಂಗ್ ಡಾರ್ಲಿಂಗ್ ಡ್ಯಾಶಿಂಗ್ ಧ್ರುವ. ಇವನ್ನ ಬರಿ ಸಾಲಾಗಿ ನಿಲ್ಲೋಣ. ಇವನ್ನ ಬರೆಯುವಾಗಲೇ ಮಳೆ ಬರ್ಬೇಕಾ? ಹೆಂಗ್ ನೋಡಿದೆ ಗೊತ್ತಾ ನೀನು ಅಲ್ಲಿ ಹೋಗ್ಬಿಟ್ಟು? ಅದೇ ರಫ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಆಗಲ್ಲ. ನನಗೆ ನಾನು ಕೊಟ್ಕೊಂಡಿರೋ ಟೈಟಲ್ ಡ್ಯಾಶಿಂಗ್ ಧ್ರುವ ಅಂತ. ಯಾಕಂತ ಹೇಳಿದ್ರೆ ಈ BB ಮನೆಗೆ ಬಂದು ಈ ಬಿಗ್ ಬಾಸ್ ಮನೆಯ ಟೋಟಲ್ ಚಾಲೆಂಜ್ನ ನಾನು ತಗೊಂಡಿರೋದಂಥ ರೀತಿ ಆಗಲಿ, ಪ್ಯಾಟ್ರನ್ ಆಗಲಿ ಬೇರೆಯವ್ರಿಗಿಂತ ತುಂಬ ವಿಭಿನ್ನವಾಗಿತ್ತು ಅಂತ ನನ್ನ ಅನಿಸಿಕೆ. ನಾನು ಒಂಟಿಯಾಗಿ ನನ್ನ ಜರ್ನಿ ಏನು ಇಲ್ಲಿಂದ ಮುಗಿಸ್ಕೊಂಡು ಬಂದೆ, ಅಥವಾ ನಾನು ಆಟ ಆಡಿದೆ, ಅಥವಾ ಒಬ್ಬನೇ ಆಟ ಆಡ್ಕೊಂಡು ಬಂದೆ, ಆ ಇಡೀ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಮತ್ತು ಡ್ಯಾಶಿಂಗ್ ಆಗಿತ್ತು. ಒನ್ ಮೋರ್, ಸೀಕ್ರೆಟ್ ರೂಮ್ ಹೀರೋ. ನೀವು ಸೀಕ್ರೆಟ್ ರೂಮ್ ನೋಡಿದೀರಾ ಹೀರೋ ಅಂತ? ಹೀರೋನೇ ಸೀಕ್ರೆಟ್ ರೂಮ್ ಹೀರೋಯಿನ್ ಅಂತ. ಸೀಕ್ರೆಟ್ ರೂಮ್ ಝೀರೋ. ಸೀಕ್ರೆಟ್ ರೂಮ್ ಹೀರೋ. ಮೊದಲನೇದು ಹ್ಯಾಶ್ಟ್ಯಾಗ್ ಧ್ರುವ್ ಅಂತ ಕೊಟ್ಟಿದ್ದೀನಿ, ಬಿಕಾಸ್ ಇಟ್ಸ್ ಮೈ ನೇಮ್. ಕಿಚ್ಚ ಸರ್ ವೀಕೆಂಡ್ ಎಪಿಸೋಡಲ್ಲಿ ಧ್ರುವ್ ಅನ್ನೋದು ನನಗೆ ಭಾಳ ಇಷ್ಟ, ಅವ್ರ ವಾಯ್ಸಲ್ಲಿ ಕೇಳೋದಕ್ಕೆ. ಧ್ರುವಂತ್ ಮತ್ತು ಧ್ರುವ್ ಅಂತ, ಸೊ ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ನೇದು ಡೇರಿಂಗ್ ಸ್ಟಾರ್. ನನ್ನ ಜರ್ನಿಯಲ್ಲಿ ಯಾವುದಕ್ಕೂ ನಾನು ಭಯಪಟ್ಟಿರೋನಲ್ಲ. ನನ್ನ ವಿಚಾರಗಳನ್ನು ತಿಳಿಸೋದಾಗಲಿ, ಅಥವಾ ಯಾರ ಜೊತೆನಾದರೂ ವಾಗ್ವಾದಕ್ಕೆ ಇಳಿಯೋದಾಗಲಿ, ಅಥವಾ ನನ್ನ ಅಭಿಪ್ರಾಯ ತಿಳಿಸೋದಾಗಲಿ, ರಿಸೀವ್ ಮಾಡೋದಾಗಲಿ, ಕೊಡೋದಾಗಲಿ, ಯಾವತ್ತೂ ಯಾವುದಕ್ಕೂ ಅಂಜದೆ ತುಂಬ ಡೇರಿಂಗಿಂದ ನಾನು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ. ನಾನು ಮಹಾಕಾಲ್ ಭಕ್ತ, ಶಿವನ ಮಹಾಭಕ್ತ ನಾನು. ಸೊ ಹ್ಯಾಶ್ಟ್ಯಾಗ್ ಜೈ ಮಹಾಕಾಲ್. ಆ್ಯಂಡ್ ಮ್ಯಾಮ್ ಕೊಟ್ಟ ಹಾಗೆ ಸೀಕ್ರೆಟ್ ರೂಮ್ ಸ್ಟಾರ್. ನನ್ನ ಈ ಆಟಕ್ಕೆ ತುಂಬ ಪವರ್ ತಂದಂಥ ವಾರ ಅದು. ಅದಾದಮೇಲೆ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ. ಐ ವಾಸ್ ಫೈರಿಂಗ್ ಲೈಕ್ ಅ ಲೈಟ್ನಿಂಗ್. ಸೊ ಅದಕ್ಕೋಸ್ಕರ ಹ್ಯಾಶ್ಟ್ಯಾಗ್ ಸೀಕ್ರೆಟ್ ರೂಮ್ ಸ್ಟಾರ್ ಧ್ರುವ್. ದಿಸ್ ಇಸ್ ವಾಟ್ ಐ ಆಮ್. ಥ್ಯಾಂಕ್ ಯು. ರಾತ್ರಿ 9:40. ತಿರ್ಗಾ ನಾವೇ ಬರುವಲ್ಲ. ಮಟನ್ ಬಿರಿಯಾನಿ ಕರೆಕ್ಟ್ ಟೈಮ್ ಅಲ್ಲಿ ಬಂದಿದ್ದೀರಾ. ಗೊತ್ತಾಯ್ತು, ಸ್ಮೆಲ್ ಬಂತು ಮನೆಗೆ. ಅಲ್ಲೇ ದಪ್ಪ ಆಗ್ಬಿಟ್ಟು ಅವ್ನು ನೋಡು, ಹೋಗಿ ಎಕ್ಸರ್ಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಯಾ? ಸುರಜ್ ಏನ್ರಿ, ಏನ್ ಕತೆ? ಏನು ವಿಶೇಷತೆ? ಹಂಗೆ ಸೀರಿಯಲ್ ಏನಾರು ಸೀರಿಯಲ್ ಪ್ರಮೋಷನ್ ಅನ್ಸುತ್ತೆ ಸುರಜ್. ನಾನು
ಬನ್ನಿ ಬಾಸ್ ಹೇಗಿದ್ದೀರಾ? ಕಿಚನ್ಗೆ ಹೆಲ್ಪಿಂಗ್ ಬೇಕು ಇವಾಗ How are you? Man, killing it, eh? How is mom? Healthy. ನಾನು ಮತ್ತೆ ಸೆಕೆಂಡ್ ವೈಲ್ಡ್ ಕಾರ್ಡ್ ಮದುವೆಗಿದ್ವಿ ಎಲ್ಲ ಫಿಕ್ಸ್ ಆಗಿ. ಇದು ಬಿಗ್ ಬಾಸ್. ಸೂರಜ್, ಎಸ್ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್ ಬಿಗ್ ಬಾಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಬಿಗ್ ಬಾಸ್. ನೀವು ಹೇಗಿದ್ದೀರಾ? ಬಿಗ್ ಬಾಸ್ ಕೂಡ ಚೆನ್ನಾಗಿದ್ದಾರೆ. ತುಂಬ ಮಿಸ್ ಮಾಡ್ಕೊಂಡೆ ಬಿಗ್ ಬಾಸ್ ಆಗಿ. ನೀವಿಲ್ಲಿ ಕಳೆಯುವ ಸಮಯ ಸಂತೋಷದಾಯಕವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಥ್ಯಾಂಕ್ ಯು ಶುಭವಾಗಲಿ. ಬಾ ಬಾ ನೇಪ್ರನ್ ಕಟ್ಕೋ ಬಾ ಟೈಮ್ ಇಲ್ಲ ಬಾ ಕಟ್ಕೋ. ಏನ್ ಸೂರಜ್ ಎಂಗೇಜ್ಮೆಂಟ್ ಅಲ್ಲಿ ಏನಿದು ಅಂತ ಇಲ್ಲ ಲೈಕ್ ಗೆಸ್ಟ್ ವಿಸಿಟ್ ಪ್ರಾಪರ್ ಆಗಿ ಬಾಯಿ ಹೇಳಕ್ ಅವತ್ತು ಸಿಗ್ಲಿಲ್ಲ. ಸೊ ಎಂಗೇಜ್ಮೆಂಟ್ ಅಂತ ನೋ ಏಯ್ 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 ಸೀರಿಯಸ್ಲಿ ಸರಿ ದಾವಣಗೆರೆ ಬೆಣ್ಣೆ ದೋಸೆ ಕತೆ ಏನು? ದಾವಣಗೆರೆ ಬೆಣ್ಣೆ ದೋಸೆ ಕತೆ ಏನು? ದಾವಣಗೆರೆ ಹುಡುಗ ನೀವ್ ಅದೆಲ್ಲ ನೋಡ್ಬಾರ್ದು, ನೀವ್ ಅದೆಲ್ಲ ಕೇಳ್ಬಾರ್ದು. ಇಲ್ಲಿ ಕೈ ನೋಡಿ ಅಷ್ಟೇ ವಿಷಯ. ಎಂಗೇಜ್ಮೆಂಟ್ ಆಗೋಯ್ತಾ? ಅಲ್ಲಿ ಸೀದೆ ಐ ನೋ ರಾತ್ರಿ 10:05. ಓಕೆ ಬನ್ನಿ, ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಬನ್ನಿ ಎಲ್ಲ ಲಿವಿಂಗ್ ಏರಿಯಾಗೆ ಬನ್ನಿ. ಐ ನೋ ಕಮ್ ಎಂತ ಸರ್ಪ್ರೈಸ್? ಬಾ, ಬಾ, ನಿಮ್ಮ ಎಂಗೇಜ್ಮೆಂಟ್ ಎಂಡ್ ಸರ್ಪ್ರೈಸ್ ಅಂತ ಹೇಳಿದ್ರು ತಾನೆ. ಕಮ್ಮಿ ಮಾಡಿ. ಬನ್ನಿ. ಎಲ್ಲ ಸರ್ಪ್ರೈಸ್ ನೀನು. ಅವರು ಬಂದಿದಾರಾ ಇಲ್ಲ, ಹುಡುಗಿ? ನನ್ಗೀಗ ಕೊಟ್ಟಿದ್ದಾರೆ ಇಬ್ರನ್ನ ಸೇಫ್ ಮಾಡ್ಬೋದು ಅಂತ. ನಾವು ಆಲ್ರೆಡಿ ಸೇಫೇ. ಮನೇಲಿ ಒದ್ದಾಡ್ಕೊಂಡ್ಬಿಟ್ಟು ಪ್ರಮೋಷನ್ ಬಂದವ್ ನೋಡ್. ದಾವಣಗೆರೆ ಅಂತ ಪವಿತ್ರ ಸಮಯ ಬನ್ನಿ. ಸೂರಜ್ ಅಂತ. ಹಾಯ್ ಅಣ್ಣಯ್ಯ, ಗೊತ್ತು. ಬರೀ ಕೂತ್ಕೊ ಬನ್ನಿ. ಮಟನ್ ಗಿಟನ್ ಎಲ್ಲ ಮಾಡಿದೀವಿ, ಊಟ ಮಾಡುವ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹೇಳಿದ್ರಾ ನಿಮ್ ಬಗ್ಗೆ? ಹಾಯ್ ಸರ್ ಇಷ್ಟೊಂದು ಹೇಳಿದ್ದೀರಿ ನೀವು. ಹಾಯ್ 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 ಹಾಯ್. ಇದು ಬಿಗ್ ಬಾಸ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲೇ ಪ್ರಸಾರವಾಗಲಿರುವ ಪವಿತ್ರ ಬಂಧನ ದೈನಂದಿನ ಧಾರಾವಾಹಿಯ ದೇವದತ್ ದೇಶ್ಮುಖ್, ತಿಲಕ್ ದೇಶ್ಮುಖ್ ಹಾಗೂ ಪವಿತ್ರ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಶುಭವಾಗಲಿ. ಎಂಗೇಜ್ಮೆಂಟ್ ಆಗಿದ್ರು ಬೇಜಾರಾಯ್ತಿರಲಿಲ್ಲ, ಸೀರಿಯಲ್ ಇರೋಗ್ಬಿಟ್ಟೆ ನೋಡಿ ಬೇಗ ಅದು ಬೇಜಾರಾಯ್ತಾ ಇರೋದು. ಸೊ ನಾನು ದೇವದತ್ ದೇಶ್ಮುಖ್, ಅಮಾಸ್ ಕಾಫಿ ಕಂಪನಿ ಓನರ್. ಓ ಸೂಪರ್ ಕಣ್ರಿ. ಸೊ ಈ ಕಂಪ್ನಿ ಶುರು ಮಾಡಿದ ನಮ್ಮ ತಾತ ಅವರು, ಅದಾದ್ಮೇಲೆ ನಮ್ಮ ತಾಯಿಯವ್ರು ನಡ್ಸ್ಕೊಂಡ್ ಬಂದಿದ್ದಾರೆ. ಈಗ ನನ್ನ ಸರ್ದಿ ಬಂದಿದೆ. ಆ್ಯಂಡ್ ಆಲ್ಸೋ ನಾನು ವರ್ಕ್ ಇಸ್ ವರ್ಷಿಪ್ ಅಂತ ಬಿಲೀವ್ ಮಾಡ್ತೀನಿ. ಅದು ಒಂದೇ ಕಾರಣಕ್ಕೆ ಬ್ರೇಕ್ ಮಾಡ್ತೀನಿ, ಅದು ನನ್ನ ತಮ್ಮಯ್ಯಂಗೋಸ್ಕರ. ಸೊ ಹೇಳಿ ತಮ್ಮಯ್ಯ. ನನ್ನ ಅಣ್ಣ ಹೇಳ್ದಂಗೆ ಅಣ್ಣಯ್ಯನ ಪ್ರೀತಿಯ ತಮ್ಮಯ್ಯ ನಾನು. ಅಪ್ಪ ಅಮ್ಮಂಗೆ ಮುದ್ದಿನ ಮಗ. ಫುಲ್ಲು ಅಣ್ಣಯ್ಯ ಎಲ್ಲ ಬಿಸ್ನೆಸ್ನ ಟೇಕ್ ಓವರ್ ಮಾಡಿರೋದ್ರಿಂದ ನಾನು ಯಾವುದೇ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿಲ್ಲ. ನಾನು ಎನಿ ಟೈಮ್ ಚಿಲ್ ಮಾಡಬೇಕು ಅಂತ ಲಿವ್ ಲೈಫ್ ಕಿಂಗ್ ಸೈಜ್ ಕ್ಯಾಟಗರಿ ಥರ ಆ ಮೋಟಿವ್ ಇಟ್ಕೊಂಡು ಬದುಕ್ತಾ ಇರೋನು. ಅಣ್ಣಯ್ಯ ಒಂದ್ಸತಿ ನನಗೆ ಪ್ರಾಮಿಸ್ ಮಾಡಿದ್ರೆ ಅದನ್ನು ಬ್ರೇಕ್ ಮಾಡೋ ಚಾನ್ಸೇ ಇಲ್ಲ. ಆ ಥರ ನನ್ನ ಅಣ್ಣಯ್ಯ ನನ್ನ ಉಸಿರಾದರೆ ಪ್ರಾಣ ಬಂದು ಪವಿತ್ರ. ಸೊ ಪವಿತ್ರ ನನ್ನ ಕಾಲೇಜಲ್ಲಿ ಜೂನಿಯರ್. ಹೇಳಿ ಪವಿತ್ರ. ನನ್ನ ಹೆಸರು ಪವಿತ್ರ. ನಾನು ರಾಮನಗರದ ಹುಡುಗಿ. ರೇಷ್ಮೆ ನಗರ, ರಾಮನಗರ ಗೊತ್ತಲ್ಲ? ಪಕ್ಕೆ ಮಂಡ್ಯ ಯಾಕೆನ್ರಿ ನಮ್ದು ಪಕ್ಕ. ಸೊ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ, ನನ್ನ ತಮ್ಮ, ನಮ್ಮ ತಾತ, ನಾನು 4 ಜನ ಇದ್ದೀವಿ. ನನಗೆ ನನ್ನ ತಮ್ಮ ಅಂದರೆ ತುಂಬ ಇಷ್ಟ. ಅವನೇ ನನ್ನ ಪ್ರಪಂಚ. ಸೊ ನಾನು ಸೀನಿಯರ್. ಏನೋ ಮಾತಾಡ್ತಿದ್ದೀವಿ, ಮನೆಯಿಂದ ಬರ್ತೀವಿ. ಪ್ಲೀಸ್ ಮ್ಯಾಮ್. ಸದ್ಯಕ್ಕೆ ನನ್ನ ತಮ್ಮಂಗೆ ಹುಷಾರಿಲ್ಲ, ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವನಿಗೆ ಟ್ರೀಟ್ಮೆಂಟ್ ಆಗಿ, ಸೊ ನನಗೆ ಫಸ್ಟು ಮೊದಲೊಂದು ಕೆಲಸ ಸಿಗಬೇಕು. ಈಗ ಸದ್ಯಕ್ಕೆ ನಾನಿರೋ ಸಿಚುವೇಶನಲ್ಲಿ ನನಗೆ ಕೆಲಸ ಸಿಗಬೇಕು. ನನಗೊಂದು ಒಳ್ಳೆ ಕೆಲಸ ಸಿಕ್ಕಿ ನನ್ನ ತಮ್ಮಂಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ನು ಹುಷಾರಾದ್ಮೇಲೆ ನಮ್ಮಿಬ್ರು ಮದುವೆ ಬಗ್ಗೆ ಅಪ್ಪನ ಹತ್ರ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆನಾ ಸೀನಿಯರ್? ಮಾತಾಡಿ. ಓಕೆ ಜೂನಿಯರ್. ಹಾಂ. ಸೊ ಅಮಾಸ್ ಕಾಫಿ ಬಗ್ಗೆ ಈಗ ಮಾತಾಡಿದ್ದೀವಿ, ಟೇಸ್ಟ್ ಕೂಡ ಮಾಡೋಣ. ಇದೇ ನಿನ್ ಲೈಫ್ ರಿಯಲ್ ಸ್ಟೋರಿ ಇದ್ದಂಗೆ ಇದೆ. ನಿಮ್ಮ ಅಮ್ಮ ಹೋಟ್ಲು, ನೀವು ಅವ್ರು ಸೇರಿ ಹೋಟ್ಲು ಮಾಡಿದ್ದು. ವೆರಿ ಹ್ಯಾಪಿ. ಆ್ಯಂಡ್ ನಾನು ಸೂರಜ್ ಬಗ್ಗೆ ಹೇಳಲೇಬೇಕು. ಐ ಥಿಂಕ್ ನಮ್ಗೆ ಇದು ಒಂಥರ ತುಂಬಾ ಸ್ಪೆಷಲ್ ಮೂಮೆಂಟ್ ಆ್ಯಕ್ಚುಲಿ. ನಾವು ಸೂರಜ್ನ ಫಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ನೋಡಿದಾಗ ಇವತ್ತು ಅವ್ರ ಪಾತ್ರಧಾರಿಯಾಗಿ ಮನೆ ಒಳಗಡೆ ಬಂದಿದ್ದಾರೆ.
ಬಟ್ ನಿಜವಾಗ್ಲೂ ಇದನ್ನು ನಾನು ಸೂರಜ್ ಎಷ್ಟೋ ಸಲ ಮಾತಾಡಿದ್ದೀವಿ, ಎಷ್ಟೋ ಸಲ ಈ ವಿಚಾರವಾಗಿ ಡ್ರೀಮ್ ಮಾಡಿದ್ದೀವಿ. ಬಟ್ ಒನ್ ಥಿಂಗ್, ಥ್ಯಾಂಕ್ಸ್ ಟು ಕಲರ್ಸ್, ನನ್ನ ಪರವಾಗಿ ಕೂಡ ಕಲರ್ಸ್ ಆ್ಯಂಡ್ ಎಂಡ್ ಮಾಲ್, ಬಿಗ್ ಬಾಸ್ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಇಂಥ ಪ್ರತಿಭೆಗಳನ್ನ ಬೆಳೆಸೋವಂಥ ಕೆಲಸ, ಮತ್ತೆ ಆ ಪ್ರತಿಭೆಗಳಿಗೆ ಮತ್ತೆ ವೇದಿಕೆ ಕೊಟ್ಟು ಇಲ್ಲಿ ಎಂಡ್ ಆಗಿಲ್ಲ ನಿನ್ನ ಜರ್ನಿ, ಇಲ್ಲಿಂದ ನಿನಗೆ ಪ್ರಾರಂಭ ಆಗಿದೆ ಅಂತ ಹೇಳಿ ಸೂರಜ್ ಅಂತ ಎಷ್ಟೋ ಜನ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ವೈ ಸೂರಜ್ ಇಸ್ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಬಟ್ ಆಕ್ಚುಲಿ ಸೂರಜ್ ಇದೇ ಮನೇಲಿ ಕೂತ್ಕೊಂಡು ನಿಮ್ಮ ಜರ್ನಿ ಹೇಳಿದ್ರಿ ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ಹೆಂಗ್ ಬಂದ್ರಿ ಅಂತ. ಬಟ್ ಇದೇ ಮನೇಲಿ ಒಂದು ಸೀರಿಯಲ್ ಪ್ರಮೋಷನಿಗೆ ಬಂದಿರೋದು, ಇಟ್ಸ್ ರಿಯಲಿ ಪ್ರೌಡ್ ಮೂಮೆಂಟ್. ಸೇಮ್ ಸೀಸನ್, ನಾನೇ ಹೀರೋ ಒಳಗೆ ಎಕ್ಸಾಕ್ಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜರ್ನಿ ಸ್ಟಾರ್ಟ್ ಆಯ್ತು ಬಿಗ್ ಬಾಸ್. ನೋಡಿ 3 ವಾರದಲ್ಲಿ ಪ್ರೋಮೋ ರೆಡಿ ಸ್ವಿಮ್ಮಿಂಗ್ ಪೂಲ್ 4 ಗುಲಾಬಿ ಎಷ್ಟು ಏನೆಲ್ಲ ಮಾಡಿ. ರಾತ್ರಿ 10:20. ಸೊ ಈಗ ಕ್ವೆಶ್ಚನ್ ಇದೆ, ಈ ಮನೇಲಿ ಯಾರ್ಯಾರಿಗೆ ಅವರವರ ನಡುವೆ ಪವಿತ್ರವಾದ ಬಂಧನವಿದೆ ಅಂತ ಹೇಳ್ಬೇಕು. ಯಾರಿಗೆ ಯಾರ ಜೊತೆ ಮನೆ ತೋರ್ಸೋಣ, ಇರೋ ಫಸ್ಟ್ ಮಾತಾಡ್ಸಿ. ಯಾರಿಗೆ ಯಾರ ಜೊತೆ ಪವಿತ್ರ ಬಂಧನ ಇದೆ ಈ ಮನೆಯಲ್ಲಿ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮಧ್ಯೆ ಹೇಳಿ. ಇಲ್ಲಿ ಬಂದಾಗ ಒಬ್ರು ಸೀನಿಯರ್ ಒಂದು ಕಂಟೆಸ್ಟೆಂಟ್ ಲೈಫಲ್ಲಿ ತುಂಬಾ ಹಾರ್ಡ್ ಜರ್ನಿನ ತಗೊಂಡು ಅವರಿಗೆ ಎಲ್ಲಿ ಸ್ಪೇಸ್ ಸಿಕ್ಕಿದೆ, ಅವರ ಅಚೀವ್ಮೆಂಟ್ಸ್, ಅವರ ಜರ್ನಿಯಿಂದ ಬಹಳ ಹೈಪ್ ಆಗಿ ಇಲ್ಲಿ ಬಂದಿದ್ರು ಕಂಟೆಸ್ಟೆಂಟ್. ವೆರಿ ಸ್ಟ್ರಾಂಗ್ ಮಲ್ಲಮ್ಮ ಅಂತ ಕಂಟೆಸ್ಟೆಂಟ್. ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಒಂದು ಒಳ್ಳೆ ಪವಿತ್ರವಾದ ಸಂಬಂಧ. ನನ್ನ ತುಂಬಾ ಎಮೋಷನಲ್ ಸಪೋರ್ಟ್ ಆಗಿದ್ರು. ನನ್ನ ಅಷ್ಟು ದೊಡ್ಡ ಇಲ್ಲ, ಚಿಕ್ಕ ಹೇಳ್ತೀನಿ. ಪವಿತ್ರ ಬಂಧನ ಇವತ್ತೇ ಮುಗಿಸು. ನನಗೆ ಆಕ್ಚುಲಿ ಪವಿತ್ರ ಬಂಧನ ಅಂದ್ರೆ ನಾನು ಯಾವಾಗ ಈ ಮನೆಯಲ್ಲಿ ಕಾಲಿಟ್ಟಿದ್ದೀನಿ, ಫ್ರೆಂಡ್ ಆಗಿ ಗಿಲಿ ಸಿಕ್ಕಿದ್ರು. ಐ ಥಿಂಕ್ ನನ್ನ ಜೊತೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ನನ್ನ ಆತ್ಮೀಯ ಗೆಳತಿ ಜಾನ್ವಿ ಅವರು. ಸೊ ಚಿನ್ಮಿಣಿ ಜಾನ್ವಿ ಅಂತ ನಾವು ಕರಿತೀವಿ. ಸೊ ತುಂಬ ನನ್ನ ಜೊತೆಲಿ ಒಂದು ಬಾಂಡಿಂಗ್ ಇತ್ತು. ಈ ಮನೇಲಿ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಗಿಲ್ಲಿ, ಸೊ ನಮಗೂ ಅವ್ರಿಗೂ ಒಂದು ಭಯಂಕರ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೋಪ ಇದೆ. ತುಂಬ ನಂದು ಒಂದು ಜರ್ನಿ ತುಂಬ ಚೆನ್ನಾಗಿದೆ, ಇನ್ನು ಅದು ನಡೀತಾನೆ ಇದೆ. ಸೊ ಐ ರಿಯಲಿ ಲೈಕ್ ಗಿಲ್ಲಿ ಆ್ಯಸ್ ಅ ಪರ್ಸನ್. ಅವ್ನು ನಾನು ತುಂಬ ಇರಿಟೇಟ್ ಮಾಡಿದ್ದಾನೆ, ಬಟ್ ಸ್ಟಿಲ್ ಐ ಲೈಕ್ ಹಿಮ್. ಗಿಲ್ಲಿ ನಮ್ದೊಂದು ಸೆಟ್ ಆಫ್ ಫ್ರೆಂಡ್ಸ್ ಅಂತಂದರೆ ಗಿಲ್ಲಿ ಜೊತೆ ಬೇರೆನೇ ಒಂದು ಬಾಂಡ್. ಅವರೆಲ್ಲರೂ ಒಂದು ಎಮೋಷ್ನಲ್ ಏನೋ ಒಂದಾಗಿ ಹೇಳಿದ್ರೆ, ಇವನು ಕಾಮಿಡಿಯ ರೀತಿಯಲ್ಲೇ ನನಗೆ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡಿಸಿದ್ದಾನೆ. ಆ್ಯಂಡ್ ಅವನಿಂದ ನನಗೆ ಕಲ್ತಿರೋದೇನೆಂದರೆ, ಟೇಕ್ ಲೈಫ್ ಆ್ಯಸ್ ಇಟ್ ಗೋಸ್, ಅಥವಾ ಟೇಕ್ ಇಟ್ ಈಸಿ ಅನ್ನೋ ಥರ. ದಟ್ಸ್ ಆಲ್. ನಮ್ಮ ರಕ್ಷಿತಾ ನಿಜವಾಗ್ಲೂ ಆವಾಗಲೇ ಹೇಳಿದ್ಲು, ಒಂದು ಅಮ್ಮ ಆಗಿರ್ತೀನಿ ಅಂತ ಹೇಳಿದ್ರೆ ಅದು ನನ್ನ ವಿಷಯದಲ್ಲಿ ತುಂಬ ನಿಜ ಅನ್ನಿಸ್ತದೆ. ಯಾಕೆಂದರೆ ಈ ಊಟ ತಿಂಡಿ ಅಂತ ಬಂದಾಗ, ನಾನು ಸತ್ಯವಲ್ಲೂ ಊರಿಗೆ ಎಲ್ಲ ಹೋದಾಗ, ನಮ್ಮ ಮನೇಲಿದ್ದಾಗ ನಾನು ಒಂದು ತಟ್ಟೆನೂ ಕೈ ತೊಳೆದ್ಬಿಟ್ಟು ತಟ್ಟೆನೂ ಎತ್ಕೋಗಿಡೋನೆಲ್ಲ. ಪಾಪ ಇವಳು ಊಟ ತಿಂಡಿ ವಿಷಯದಲ್ಲಿ ಕೇರ್ ಮಾಡೋದು ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ನಮ್ಮ ಅಮ್ಮ ನೆನಪಾಯ್ತಾರೆ. ರಕ್ಷಿತಾ ಸೋ ಸ್ವೀಟ್. ಓಕೆ, ನಮ್ಮ ಅಮ್ಮಾಸ್ ಕಾಫಿ ಬಗ್ಗೆ ಮಾತಾಡಿದ್ವಿ. ಈಗ ಅದೇ ಮೋಸ್ಟ್ಲಿ ಅಮ್ಮಾಸ್ ಕಾಫಿ ನಿಮ್ದೇನು? ಎಲ್ಲ ನಮ್ದೇ ಕಾಫಿ ಕಂಪನಿ ಇದೆಯಲ್ಲ. ರಾತ್ರಿ 11:05. ಸೊ ಅಮ್ಮಾಸ್ ಕಾಫಿ ರುಚಿ, ಶುಚಿ ಮತ್ತು ಶಕ್ತಿಯನ್ನು ಕೊಡುತ್ತೆ. ಹಾಗೆ ಅದು ಟೇಸ್ಟು ತುಂಬ ಚೆನ್ನಾಗಿದೆ. ಒಂದ್ಸತಿ ಟೇಸ್ಟ್ ಮಾಡ್ಬಿಟ್ಟು ನೀವೆಲ್ಲ ಹೇಳಿ. ಅದಕ್ಕೊಂದು ಇತಿಹಾಸ ಅಂತ ಹೇಳ್ತೀವಿ, ಎಲ್ಲಿಂದ ಬಂತು, ಯಾಕೆ ಹೇಳಿ ದೇವದತ್ ದೇಶ್ಮುಖ್ ಅವರೇ ಹೇಳಿ. ಕಾಫಿ ಅಂದರೆ ಇದು. ಥ್ಯಾಂಕ್ಸ್ ಧನುಷ್, ಥ್ಯಾಂಕ್ ಯು. ಟಾಪ್ ಟು ನಾಚ್ ಸಕ್ಕತ್ತಾಗಿದೆ. ಗುಡ್ ಟೇಸ್ಟ್. ಹಿಂಗೆ ಕಾಫಿ ಮುಂಚೆ ಅದಕ್ಕೆ ನಿಮ್ ಕುಡಿ ಮತ್ತೆ. ಅದಕ್ಕೆ ನಿಮ್ ತಾತನ ಕಾಲದಿಂದ ಇದು ಟಾಪ್ 1 ಅಲ್ಲಿ ಇದೆ ಅಂತ ಕೇಳ್ಪಟ್ಟೆ. ಟಾಪ್ 1 ಅಲ್ಲಿ ಇದೆ. ಅಮ್ಮ ಮಾಡಿದ ಕಾಫಿ ಹಾಗೆ ಇದೆ. ಥ್ಯಾಂಕ್ ಯು ಕಾವ್ಯ. ನೀವು ಇವ್ರ ಕಂಪ್ನಿಲಿ ವರ್ಕ್ ಮಾಡೋದಾ? ಸೂಪರ್ ಆಗಿದೆ, ಸೀರಿಯಸ್. ಇದು ಬಿಗ್ ಬಾಸ್. ದೇವದತ್ ದೇಶ್ಮುಖ್, ತಿಲಕ್ ದೇಶ್ಮುಖ್ ಹಾಗೂ ಪವಿತ್ರ ಬಿಗ್ ಬಾಸ್ ಮನೆಗೆ ಆಗಮಿಸಿ ಸದಸ್ಯರೊಂದಿಗೆ ಕಾಲ ಕಳೆದ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲೇ ಪ್ರಸಾರವಾಗಲಿರುವ ಪವಿತ್ರ ಬಂಧನ ಧಾರಾವಾಹಿ ಜನಮನ ಸೂರೆಗೊಂಡು ಅದ್ಭುತ ಯಶಸ್ಸು ಕಾಣಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ನೀವಿನ್ನೂ ಹೊರಡುವ ಸಮಯ ಬಂದಿದೆ. ಮನೆಯ ಸದಸ್ಯರು ಅತಿಥಿಗಳನ್ನು ಮುಖ್ಯ ದ್ವಾರದ ಮೂಲಕ ಬೀಳ್ಕೊಡಬೇಕು. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. 2 ನಿಮಿಷದಲ್ಲಿ ತೋರಿಸ್ತೀನಿ. 2 ನಿಮಿಷ, ಸ್ವಲ್ಪ ನಿಮಿಷ ಅಲ್ಲ, ನಿಮಿಷ. ಇದೇ ನಮ್ಮ ಬಾತ್ರೂಮ್. ಓಕೆ, ಸೀರೆ ಪಬ್ಲಿಕ್ ವಿಸಿಟರ್. ಡೋರ್ ಓಪನ್ ಆಯ್ತು. ಫೋಟೋ ತಗೊಂಡು ಬನ್ನಿ. ನಿಮ್ಮ ಸೀರಿಯಲ್ ಹೆಸರು ಎಂತ? ಆಲ್ ದಿ ಬೆಸ್ಟ್ ಅಂತ ಹೇಳಿ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಎಲ್ಲರೂ ಚೆನ್ನಾಗಿ ಆಡ್ತಿದ್ದೀರಾ? ಚೆನ್ನಾಗಿ ಆದಷ್ಟು ಬೇಗ ಸಿಗೋಣ ಸ್ಟೇಜ್ ಅಲ್ಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಬೈ ಬೈ. ಜೈ ಮಹಾಕಾಲ್. ಜೈ ಮಹಾಕಾಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಬರ್ತೀವಿ ವಾರ ಕಳ್ಕೊಂಡು ನಾವು ಆಚೆಗೆ. ದಿನ 106 ಬೆಳಗ್ಗೆ 9:30. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಧ್ಯಾಹ್ನ 12:10. ಏನಿವತ್ತು ಸ್ಪೆಷಲ್? ಚೆನ್ನಾಗಿ ಏನೋ ಹೇಳಿದ್ರಿ, ಏನ್ ಹೇಳಿದ್ರಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದು ಅಲ್ಲಿ ಕಳ್ಳಿ ಇವಳು ಕಣ್ಣಲ್ಲಿ ಕೊಂದಳ್ಳು ಕಳ್ಳಿ ಇವಳು ಇಲ್ಲ ಚೆನ್ನಾಗಿರೋ ವಸ್ತುನ ಅಪ್ರಿಷಿಯೇಟ್ ಮಾಡಬೇಕು. ಸೈಕಲ್ ಸವಾರ ಬಿದ್ದ ಡಮಾರ್. ಅದು ಗ್ರೀನ್ ಸಾರಿ ಅಂತಂದ್ರೆ ಗ್ರೀನ್ ಸಿಗ್ನಲ್ ಅಂತನಾ? ಧ್ರುವಂತು ಸ್ವಲ್ಪ ಎಕ್ಸ್ಟ್ರಾ ತಲೆ ಓಡಿಸ್ತಾರೆ. ಇನ್ ಗ್ರೀನ್ ಸಿಗ್ನಲ್ ಅದು ಹೆಂಗೆ? ಅದು ರೆಡ್ ಹಾಕಿದ್ರೆ ಇಲ್ಲ ಏನು ಇಲ್ಲ ಅಂತನಾ? ಮಧ್ಯಾಹ್ನ 12:35. ಬಿಗ್ ಬಾಸ್ ಮನೆಯಲ್ಲಿ ತಾವು ಈಡೇರಿಸಿಕೊಳ್ಳಲು ಬಯಸುವ ಒಟ್ಟು 3 ಆಸೆಗಳನ್ನು ಪತ್ರದಲ್ಲಿ ಬರೆದು ನಂತರ ಕ್ಯಾಮೆರಾಗೆ ತೋರಿಸುತ್ತಾ ಓದಿ ಆನಂತರ ಆ ಪತ್ರವನ್ನು ತಮಗೆ ಮೀಸಲಿರುವ ಬಾಕ್ಸ್ನೊಳಗೆ ಹಾಕಬೇಕು. ನಂತರ ಒಂದು ಬೀಗವನ್ನು ತೆಗೆದುಕೊಂಡು ಬಾಕ್ಸ್ನ ಮೇಲ್ಭಾಗದಲ್ಲಿರುವ ಜಾಲಿ ಅಂದರೆ ಮೆಶ್ಗೆ ಸಿಕ್ಕಿಸಿ ಲಾಕ್ ಮಾಡಬೇಕು. ಕೀಲಿಕೈನೊಂದಿಗೆ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದು ನನ್ನ ಆಸೆಗಳು ಈಡೇರಲಿ ಬಿಗ್ ಬಾಸ್ ಎಂದು ಕೂಗಿ ಕೀಲಿಕೈಯನ್ನು ಸ್ವಿಮ್ಮಿಂಗ್ ಪೂಲ್ನೊಳಗೆ ಎಸೆಯಬೇಕು. ಮನೆಯೊಳಗೆ ಈಡೇರಿಸಲು ಸಾಧ್ಯವಾಗುವ ಆಸೆಗಳನ್ನು ಬಿಗ್ ಬಾಸ್ ಈಡೇರಿಸುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ 12:50. ಬಿಗ್ ಬಾಸ್ ನನಗೆ 3 ವಿಶ್ ಇದೆ. ಮೊದಲನೇದು ನನ್ನ ಮಗನ ಜೊತೆ ಈ ಬಿಗ್ ಬಾಸ್ ಮನೇಲಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತ ತುಂಬ ಆಸೆ ಇದೆ. ಎರಡನೇದು ನಮ್ಮ ಟೀಮ್ ಜೊತೆ ಅಂದರೆ ನಮ್ಮ ಫ್ರೆಂಡ್ಸ್ ಇವಾಗ ಯಾರಿದ್ದಾರೋ ಮನೇಲಿ ಅವ್ರ ಜೊತೆ ಎಲ್ಲ ಸೇರಿ ನನ್ನ ಫೇವ್ರೆಟ್ ಡಿಶ್ನ ಕುಕ್ ಮಾಡಿ ಆ ವಿಡಿಯೋನ ನೀವು ಕೊಟ್ಟರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯೂಸ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಯಾಕೆಂದರೆ ಇಲ್ಲಿಂದ ಆಚೆ ಹೋದ್ಮೇಲೆ ನಂದೊಂದು ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಮೂರನೇದು ಈ ಲಿವಿಂಗ್ ಏರಿಯಾದಲ್ಲಿ ಸೋಫಾ ಇದೆಯಲ್ಲ, ಅಲ್ಲಿ ಒಂದು ರಾಜನ್ ಥರ ಕೂತ್ಕೊಂಡು ಒಂದು ಮೂವಿ ನೋಡಬೇಕು ಅಂತ ಆಸೆ ಇದೆ. ಯಾಕೆಂದರೆ ಯಾವಾಗೂ ಅಂದ್ಕೊತಾ ಇದ್ದೆ ವೀಕೆಂಡ್ ಬಂದಾಗ ಎಷ್ಟು ಚೆನ್ನಾಗಿದೆ ಈ ಜಾಗ, ಇಲ್ಲಿ ಕೂತ್ಕೊಂಡು ಒಂದು ಮೂವಿ ನೋಡಿದ್ರೆ ಹೆಂಗಿರುತ್ತೆ ಅಂತ. ಅದು ಸುದೀಪ್ ಸರ್ದು ಯಾವ್ದಾದ್ರು ಒಂದು ಮೂವಿ ನೋಡಬೇಕು ಅಂತ ಆಸೆ ಇದೆ ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್, ನಾನು ಯಾವುದಾದ್ರು ಆಸೆನೂ ನೀವು ನಿಜ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಲೈಫ್ ಲಾಂಗ್ ಅದನ್ನು ಮೆಮೊರಿಯಲ್ಲಿ ಇಟ್ಕೊತೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 1 ಗಂಟೆ.
ನನ್ನ ಫಸ್ಟ್ ಆಸೆ ಎಂತ ಉಂಟು ಅಂದರೆ ಮೀನು ಕೋಸ್ಟಲ್ ಪೀಪಲ್ ಸಫರ್ ಅಂದರೆ ಫ್ಯಾಮಿಲಿಗೆ ಎಲ್ಲ ಬಿಟ್ಟು ಅವರಿಗೆ ಒಂದು ಮೀನು ಹಿಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅವರ ಒಂದು ಸಫರ್ ಉಂಟು. ಅವರು ಹೇಗೆ ಮಾಡ್ತಾರೆ, ಯಾರು 1-2 ಜನ ಅಂದರೆ ಒಂದು ಸ್ವಲ್ಪ ಜನ ಈ ಮನೆಯಲ್ಲಿ ಬನ್ನಿ ಅವರು ಆ ಬಗ್ಗೆ ಹೇಳಬೇಕು. ಸೆಕೆಂಡ್, ನನಗೆ ಮನೆಯಲ್ಲಿ ಪಿಲಿ ಗ್ರೂಪ್ ಬನ್ನಿ ಇಲ್ಲಿ ಪಿಲಿ ಡ್ಯಾನ್ಸ್ ಆಟ ಆಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಉಂಟು, ನಾವು ಎಲ್ಲರೂ ಸೇರಿ. ಥರ್ಡ್ ಎಂತ ಅಂದರೆ ಕನ್ನಡ ನಾಟಕ ಕಾಮಿಡಿ ಇಲ್ಲಿ ಮನೆಯಲ್ಲಿ ಬರಬೇಕು, ಅವರು ಇಲ್ಲಿ ಒಂದು ಕನ್ನಡ ನಾಟಕ ಆಗಬೇಕು, ನಾನು ನೋಡಬೇಕು ಅಂತ ನನ್ನ ಆಸೆ ಉಂಟು. 3 ಆಸೆ. ನನ್ನ ಆಸೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಓಕೆ. ಮಧ್ಯಾಹ್ನ 1:15. ಬಿಗ್ ಬಾಸ್, ನನ್ನ ಗುರುಗಳಾದ ಅಣ್ಣ ಟಿ.ಎ. ನಾರಾಯಣ್ ಗೌಡ್ರು ಬಿಗ್ ಬಾಸ್ ಮನೆಯಲ್ಲಿ ನೋಡಲು ಬಯಸುತ್ತೇನೆ. ಬಿಗ್ ಬಾಸ್ ಮನೆಯೊಳಗಡೆ ನಾನು ಅವ್ರನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವರ ಆಶೀರ್ವಾದವನ್ನು ನಾನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ತಂದೆಯವರಾದ ದಿವಂಗತ ಮುನಿಬಚ್ಚಪ್ಪನವರ ದೇವಸ್ಥಾನದ ಪೂಜೆಗೆ ನನಗೆ ಸುದೀಪಣ್ಣ ಬರಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ. ಸೊ ಅದು ಒಂದು ಆಸೆ. ಆ್ಯಂಡ್ 3ನೇ ಆಸೆ, ಬಿಗ್ ಬಾಸ್ ಮನೆಯೊಳಗಡೆ ನನಗಿರುವಂಥ ಒಬ್ಬನೇ ತಮ್ಮ ರಾಜೇಶ್ ಅಂತ, ಅವನು ಮತ್ತು ಅವನ ಕುಟುಂಬ, ಅವರ ಜೊತೆಗೆ ನನ್ನ ಆತ್ಮೀಯ ಗೆಳೆಯ ಮತ್ತು ನನ್ನ ಕುಟುಂಬಕ್ಕೆ ತುಂಬಾ ಹತ್ತಿರವಾದಂತಹ ಮನುಗೌಡರು ಒಟ್ಟಿಗೆ ಈ ಬಿಗ್ ಬಾಸ್ ಮನೆಯೊಳಗಡೆ ಬರಬೇಕು ಅನ್ನೋ ನನ್ನ ಆಸೆ ಇದೆ. ಥ್ಯಾಂಕ್ ಯು ಬಿಗ್ ಬಾಸ್. ನಾನು ಇಷ್ಟಪಟ್ಟಂತಹ ಆಸೆಗಳನ್ನು, ಅದರಲ್ಲಿ ಒಂದು ಆಸೆಯನ್ನು ದಯವಿಟ್ಟು ಈಡೇರಿಸಿ ಬಿಗ್ ಬಾಸ್. ಥ್ಯಾಂಕ್ ಯು. ಮಧ್ಯಾಹ್ನ 1:25. ಬಿಗ್ ಬಾಸ್, ನನ್ನ ಆಸೆ ಬಿಗ್ ಬಾಸ್ ಮನೆ ಟಿ ವಿಲಿ ಒಂದೊಳ್ಳೆ ಸಿನಿಮಾ ನೋಡಬೇಕು ಅಂತ. 2ನೇದು ಬಂದು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಆನೆ ಮೇಲೆ ಒಂದು ಸರಿ ಕೂತ್ಕೋಬೇಕು. 3ನೇದು ಬಂದು ನನಗೆ ನಲ್ಲಿ ಮೂಳೆ ಅಂದರೆ ತುಂಬ ಇಷ್ಟ. ನಾನು ಮಧ್ಯಾಹ್ನದ ಟೈಮು ಹೊಟ್ಟೆ ತುಂಬ ಬರೀ ನಲ್ಲಿ ಮೂಳೆನೇ, ಹೊಟ್ಟೆ ತುಂಬ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕುಟ್ಟಿ ತಿಂದು ಬೆಳಿಗ್ಗೆ ಟೈಮು ಮಲ್ಕೋಬೇಕು 1 ಅವರು. ಆದರೆ ನಾಯಿ ಬಗಳು ಸೌಂಡ್ ಬರಬಾರ್ದು. ಇದು ನನ್ನ ಆಸೆ ಬಿಗ್ ಬಾಸ್. ನನ್ನ ಆಸೆಗಳು ಈಡೇರಲಿ ಬಿಗ್ ಬಾಸ್, ನನ್ನ ಆಸೆಗಳು ಈಡೇರಲಿ.